ಈ ಒಂದು ಗುರುವಾರದ ಸತ್ಯವೇದ ಅಧ್ಯಯನಕ್ಕೆ ದೇವರು ನಮ್ಮನ್ನು ಕರೆತಂದಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ತಂದೆಯಾದ ದೇವರಿಗೆ ಮತ್ತು ಪವಿತ್ರಾತ್ಮನಿಗೆ ಯೇಸು ಕ್ರಿಸ್ತನಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಂದು ಆವರ್ತಿ ಈ ಒಂದು ಸ್ಟಡಿಯಲ್ಲಿ ನಾವು ಮೊದಲನೆಯ ತಿಮೋತಿಗೆ ಬರೆದಂತಹ ಪತ್ರಿಕೆಯನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಕಳೆದ ವಾರ ನಾವು ಧ್ಯಾನ ಮಾಡಿದ ಪ್ರಕಾರ 1ನೇ ಅಧ್ಯಾಯದ 1 ಮತ್ತು 2 ವಚನಗಳನ್ನು ನಾವು ಧ್ಯಾನ ಮಾಡಿದ್ವಿ. ತುಂಬ ನಿಧಾನವಾಗಿ ಹೋಗ್ತಾ ಇದ್ದೀನಿ, ಯಾಕಂದರೆ ಬೇರೆ ಸಹೋದರ ಸಹೋದರಿಯರು ಸೇರಿ ನಾವು ಆರಾಧನೆಯಲ್ಲಿ ಇಲ್ಲವಾದರೆ ಈ ಒಂದು ವಾಕ್ಯದಲ್ಲಿ ಸ್ಟಡಿಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಏನಾದರೂ ಮುನ್ಸೂಚನೆಗಳು ಬರುತ್ತೇನೆ ಎಂಬುದಾಗಿ ನಾನು ಕಾಯ್ತಾ ಇದ್ದೇನೆ. ಸೊ ಅದಕ್ಕೆ ಬೇಗನೆ ಓದುವಂಥದ್ದಲ್ಲ, ನಿಧಾನವಾಗಿ ಅದರಲ್ಲಿರುವಂಥ ಸತ್ಯಾಂಶಗಳನ್ನು ಕಲಿಯುವುದರಲ್ಲಿ ದೇವರು ವಿಭಿನ್ನವಾದಂಥ ಒಂದು ಆಶೀರ್ವಾದವನ್ನು ನಮಗೆ ಕೊಳ್ಳಿಕ್ಕಿದ್ದಾರೆ. ಮತ್ತು ಪವಿತ್ರಾತ್ಮನ ಮೂಲಕವಾಗಿ ನಾವು ಕೂಡ ಅಧ್ಯಯನಗಳನ್ನು ದೇವರು ಏನನ್ನು ತಿಳಿಸ್ಬೇಕೆಂಬುದಾಗಿ ಬಯಸ್ತಾರೆ ಅವುಗಳನ್ನು ತಿಳಿಸುವುದಕ್ಕೆ ನಾವು ಪ್ರೇರೇಪಿತರಾಗಿ ಈ ಸನ್ನಿಧಾನದಲ್ಲಿ ಕೂತ್ಕೊಳ್ಳೋಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ನಾನು ಅನಿಸ್ತೇನೆ, ದಯಮಾಡಿ ನೀವೆಲ್ಲರೂ ಕೂಡ ಈ ಒಂದು ಸತ್ಯವೇದ ಅಧ್ಯಯನದಲ್ಲಿ ಪಾಲು ತೆಗೆದುಕೊಳ್ಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮೂಲಕವಾಗಿ ತಂದೆ ದೇವರನ್ನ ಸಹಾಯವನ್ನು ಕೇಳಿ ಈ ಒಂದು ಸ್ಟಡಿಯಲ್ಲಿ, ಈ ಒಂದು ಅಧ್ಯಯನದಲ್ಲಿ ಆತನೇ ನಮ್ಮನ್ನು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಎಲ್ಲ ಸೃಷ್ಟಿಗೆ ಮೂಲ ಕಾರಣನಾಗಿರುವ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಕರ್ತನೆ, ನೀನು ಪ್ರೇರೇಪಿಸಿದ ರೀತಿ ನಾವು ಧ್ಯಾನ ಮಾಡುವುದಕ್ಕೆ ದೇವರೇ, ಒಂದು ಮೊದಲನೆಯ ತಿಮೋತಿಗೆ ಬರೆದಂಥ ಪತ್ರಿಕೆಯನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇದರಲ್ಲಿ ನಿನ್ನ ಒಂದು ನಡೆಸುವಿಕೆಯಲ್ಲಿ ನಾವು ಏನನ್ನು ಓದ್ತೇವೋ ದೇವರು, ಏನನ್ನು ಧ್ಯಾನ ಮಾಡ್ತೀವೋ ಅದು ನಿನ್ನ ಮೂಲಕವಾಗಿ ತಿಳಿದುಕೊಳ್ಳುವುದಕ್ಕೆ ನೀವು ಕೃಪೆ ಕೊಡುವುದಾಗಿ ಪ್ರಾರ್ಥಿಸ್ತೇನೆ. ರಾಜ್ಯ ಪವಿತ್ರಾತ್ಮ ದೇವರೇ, ನೀನು ಸಹಾಯ ಮಾಡು. ನಮ್ಮ ಆಲೋಚನೆಗಳು, ನಮ್ಮ ಮಾತುಗಳು, ನಮ್ಮ ಊಹೆಗಳು ಬೇಡ ದೇವರೇ, ನೀನೇ ಸತ್ಯದ ಆತ್ಮನಾಗಿದ್ದಿ. ಸತ್ಯವನ್ನು ಯಾವುದನ್ನು ಓದ್ತೀವೋ ಆ ಒಂದು ಓದಿದ ಸತ್ಯದ ಅಂಶಗಳನ್ನು, ಗುಣಾರ್ಥಗಳನ್ನು ನಮಗೆ ನೀನು ತಿಳಿಯಪಡಿಸು. ಬನ್ನಿ ದೇವರೇ, ಯೇಸುವೇ ನಮ್ಮನ್ನು ನಡೆಸು. ಪವಿತ್ರಾತ್ಮ ದೇವರೇ, ನಮಗೆ ಜ್ಞಾನವನ್ನು ಕೊಡು. ಸೇರಿ ಬಂದಿರುವಂಥ ಪ್ರತಿಯೊಬ್ಬ ಮಕ್ಕಳನ್ನು, ಕೇಳಿಸಿಕೊಳ್ತಿರುವಂಥ ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡಿ ಬಲಪಡಿಸು. ಮಹಿಮೆಗೆ ಕರ್ತನೆ ಅವ್ರನ್ನ ಉಂಟು ಮಾಡು. ನಿನ್ನ ಚಿತ್ತದಲ್ಲಿಯೇ ಅವರು ಬೆಳೀಲಿಕ್ಕೆ ಸಹಾಯ ಮಾಡು. ಧ್ಯಾನ ಮಾಡುವ ಸ್ವಲ್ಪ ಹೊತ್ತಲ್ಲಿ ಕರ್ತನೆ, ನಿನಗಾಗಿ ಈ ಸಮಯವನ್ನು ಮೀಸಲಾಗಿಡುವುದಕ್ಕೆ ನೀನು ಕೃಪೆ ಮಾಡಿರುವುದಾಗಿ ಸರ್ವಶಕ್ತನು ನೀತಿವಂತು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಪ್ರೈಸ್ ಗಾಡ್. ಈ ಸಮಯದಲ್ಲಿ ನಾವು ತಿಮೋತಿಗೆ ಬರೆದಂಥ ಮೊದಲನೆಯ ತಿಮೋತಿಗೆ ಬರೆದಂಥ ಪತ್ರಿಕೆ, ನಾವು ಅದರ ಒಂದು ಕೆಲವೊಂದು ಅಂಶಗಳನ್ನು ನಾವು ಕಲಿತಿದ್ದೇವೆ. ವಿಶೇಷವಾಗಿ ನಾವು ಈ ಪುಸ್ತಕವನ್ನು ಯಾರು ಬರೆದ್ರು, ಯಾಕೆ ಪೌಲನು ತಿಮೋತಿಗೆ ಬರೀತಾ ಇದ್ದಾನೆ, ಅದರ 3 ಅಂಶಗಳನ್ನು ನೋಡಿದೆವು. ಸತ್ಯವೇದದ ಒಂದು ಪತ್ರಿಕೆಗಳಿರುವಂತಹ ವಿಶೇಷತೆ, ಉದ್ದೇಶ ಮತ್ತು ಹಿನ್ನೆಲೆಯನ್ನು ನಾವು ತಿಳ್ಕೊಂಡ್ವಿ. ಅದಾದ ನಂತರ ಯಾಕೆ ಈ ಪತ್ರಿಕೆ ಬರಿಬೇಕಾಗಿತ್ತು, ಇದು ವೈಯಕ್ತಿಕವಾದ ಪತ್ರಿಕೆ ಎಂಬುದಾಗಿ ನಾವು ತಿಳ್ಕೊಂಡ್ವಿ. ಅಲ್ಲಿ ಕೂಡ ಪತ್ರಿಕೆಯ ರೂಪರೇಷೆಗಳು ನೋಡಿದಾಗ ಅದರಲ್ಲಿ 3 ಅಂಶಗಳನ್ನು ನಾವು ನೋಡಿದ್ವಿ. ಮೊದಲನೇದಾಗಿ ಸಭಾ ಜೀವಿತಕ್ಕೆ ಉದ್ದೇಶಿಸಿ ಆತನ 1ನೇ ಅಧ್ಯಾಯದಿಂದ ಪೌಲನು ಮಾತನಾಡ್ತಾ ಇದ್ದಾನೆ. 1ನೇ ಅಧ್ಯಾಯದಿಂದ 3ನೇ ಅಧ್ಯಾಯದವರೆಗೆ ಸಭಾ ಜೀವಿತಕ್ಕೆ ಉಪದೇಶವನ್ನು ಮಾಡ್ತಾ ಇದ್ದೀನಿ. ಯಾವ ರೀತಿ ಸಭೆಯಲ್ಲಿ ನಾಯಕರು ಇರಬೇಕು, ಎಂಥ ನಾಯಕರು ಬಗ್ಗೆ 1ನೇ ಅಧ್ಯಾಯದಿಂದ 3. ಆಮೇಲೆ ನಿಜವಾದ ನಂಬಿಕೆ ಮತ್ತು ಸುಳ್ಳು ಬೋಧಕರ ವಿಷಯದಲ್ಲಿ ಕುರಿತು ಎಚ್ಚರಿಕೆಯ ಮಾತುಗಳನ್ನು ಪೌಲನು 3ನೇ ಅಧ್ಯಾಯದಿಂದ 4ನೇ ಅಧ್ಯಾಯದವರೆಗೆ ಮಾತನಾಡ್ತಾ ಇದ್ದಾರೆ. ಅದಾದ ನಂತರ ತಿಮೋತಿಗೆ ಮತ್ತು ಇತರ
ಸಭಾನಾಯಕರಿಗೆ ಬುದ್ಧಿವಾದವನ್ನು 4ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಅಲ್ಲಿ ನಾವು ನೋಡ್ತೇವೆ. ಈ ತಿಮೋತಿಗೆ ಬರೆದಂತಹ ಮೊದಲನೆಯ ಪತ್ರಿಕೆಯಲ್ಲಿ 6 ಅಧ್ಯಾಯಗಳು, 6 ಅಧ್ಯಾಯಗಳನ್ನು 3 ಭಾಗಗಳನ್ನಾಗಿ ನಾವು ಗುರುತಿಸಿದ್ದೇವೆ. ಆ ಗುರುತಿಸುವುದರ ಮೂಲಕವಾಗಿ ನಮಗೆ ಆ ಪತ್ರಿಕೆಯನ್ನು ಓದಿದಾಗ, ಇಲ್ಲಾದರೆ ಆ ಪುಸ್ತಕದ ವಿಷಯದಲ್ಲಿ ತಿಳಿದುಕೊಂಡಾಗ, ಈ ಪತ್ರಿಕೆಯಲ್ಲಿ ಇಂಥ ವಿಷಯಗಳು ಇದೆ ಎಂಬುದಾಗಿ ನಾವು ಸಲೀಸಾಗಿ ಸರಳವಾಗಿ ಅರ್ಥ ಮಾಡಿಕೊಳ್ಬೋದು. ಅದಾದ ನಂತರ ಕೆಲವೊಂದು ವಿಷಯಗಳನ್ನು ನಾನು ಹಂಚಿಕೊಂಡೆ ನಿಮಗೆ. ಸಭಾ ನಾಯಕರ ವಿಷಯದಲ್ಲಿ, ಪ್ರತಿಷ್ಠಿಸುವ ವಿಷಯದಲ್ಲಿ, ಪೌಲನು ತಿಮೋತಿಯನ್ನು ಯಾವ ರೀತಿ ಗುರುತಿಸಿದ, ಆತನ ವೈಯಕ್ತಿಕ ಗುಣಗಳೇನು, ಯಾಕೆ ತಿಮೋತಿಗೆ ಮಾತ್ರ ಪೌಲನು ವಿಶೇಷವಾಗಿ ಪತ್ರಿಕೆಯನ್ನು ಬರೀತಾ ಇದ್ದಾನೆ, ಇದರ ವಿಷಯದಲ್ಲಿ ಕೆಲವೊಂದು ಅಂಶಗಳು. ತಿಮೋತಿ ಅಂದರೆ ಏನು, ಯಾಕೆ ಆತನನ್ನು ಪೌಲನು ಆರಿಸಿಕೊಂಡ, ಇವೆಲ್ಲವನ್ನು ನಾವು ನೋಡಿದ್ವಿ. ಅದಾದ ನಂತರ ನಾವು 1ನೇ ಅಧ್ಯಾಯದ 1ನೇ ವಚನ ಮತ್ತು 2ನೇ ವಚನಗಳನ್ನು ನಾವು ಧ್ಯಾನ ಮಾಡಿದ್ವಿ. ಆ ವಚನಗಳಲ್ಲಿ ಪೌಲನು ಆತನು ಬೇರೆಯವರಿಂದ ಆರಿಸಲ್ಪಟ್ಟಿಲ್ಲ, ತಾನು ಸ್ವತಃ ದೇವರಿಂದ ಆರಿಸಲ್ಪಟ್ಟವನು. ಮನುಷ್ಯ ಪ್ರೇರೇಪಣೆಗಳಿಂದಾಗಲಿ ಇಷ್ಟದಿಂದಾಗಲಿ ಆಗದೆ ಸ್ವತಃ ದೇವರೇ ಆತನನ್ನು ಸೈನಿಕನಾಗಿ ಆರಿಸಿಕೊಂಡ ರೀತಿಯನ್ನು 1ನೇ ವಚನದ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನ ಅಪೊಸ್ತಲನಾಗಿ ದೇವರಿಂದ ನೇಮಿಸಲ್ಪಟ್ಟಿದ್ದೇನೆ ಎನ್ನುವಂಥ ದೃಢತೆಯನ್ನು ಆತನು ಖಚಿತಪಡಿಸ್ತಾ ಇದ್ದ. 2ನೇ ವಚನದಲ್ಲಿ ಕೂಡ ಪೌಲನು ತಿಮೋತಿಯ ವಿಷಯದಲ್ಲಿ ನಿಜ ಕುಮಾರನು, ಅಂದರೆ ನಂಬಿಕೆಗೆ ನಿಜ ಕುಮಾರನೆಂಬುದಾಗಿ ತಿಮೋತಿನಿಗೆ ಬರೆದಂತಹ ಈ ಪತ್ರಿಕೆಯಲ್ಲಿ ಮೊದಲನೆಯ ವಚನ ಆತನ ಕರೆಯುವಿಕೆ ಬಗ್ಗೆ ಇದ್ರೆ, ನಡೆಸುವಿಕೆ ಬಗ್ಗೆ ಇದ್ರೆ, 2ನೇ ವಚನದಲ್ಲಿ ತಿಮೋತಿಯ ಒಂದು ನಡೆಸುವಿಕೆ ಬಗ್ಗೆ, ಇಲ್ಲಾದ್ರೆ ಆತನ ಮೇಲಿಟ್ಟಿರುವಂತಹ ನಂಬಿಕೆಯ ಬಗ್ಗೆ ಪೌಲನು ಮಾತನಾಡ್ತಾ ಇದ್ದಾನೆ. ಆ ನಂಬಿಕೆ ಪೌಲನು ಅವರ ಅಜ್ಜಿಯಿಂದಲೂ ಮತ್ತು ತಾಯಿಯಿಂದಲೂ ನೋಡಿದಂಥ ನಂಬಿಕೆಯನ್ನು ಈ ಪತ್ರಿಕೆಯಲ್ಲಿ ದೃಢೀಕರಿಸ್ತಾ ಇದ್ದ. ನಾವು ಅದರ ವಚನಗಳನ್ನು ಕೂಡ ನೋಡಿದ್ವಿ, ಯಾಕೆ ಪೌಲನು ಈ ರೀತಿಯಾಗಿ ವಿವರಿಸ್ತಾ ಇದ್ದಾನೆ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಇವತ್ತು ನಾವು 3ನೇ ವಚನ ಮತ್ತು 4ನೇ ವಚನವನ್ನು ಸ್ವಲ್ಪ ಆಳವಾಗಿ ನೋಡಿಕೊಳ್ಳೋಣ. ಪೌಲನು ತಿಮೋತಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ ಅಲ್ಲಿ 3ನೇ ವಚನ, ನಾನು ಮೆಕೆದೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲಿ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂಥ ಕಥೆಗಳು ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿವೆಯೇ ಹೊರತು ದೇವರು ನೇಮಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ಇದರಲ್ಲಿ ನಂಬಿಕೆಯೇ ಮುಖ್ಯವಾದದ್ದು ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ನಾನು 4ನೇ ವಚನದ ಕೊನೆವರೆಗೂ ಕೂಡ ಓದಿದ್ದೇನೆ. ದೇವರು ಚಿತ್ತ ಆದರೆ 4ನೇ ವಚನ ಸಂಪೂರ್ಣವಾಗಿ ಕೂಡ ವಿವರಿಸಿ ಹೇಳ್ತೇನೆ. ಇಲ್ಲಿ ಪೌಲನು ಪ್ರಾರಂಭದಲ್ಲಿಯೇ ಈ ತಿಮೋತಿಗೆ ಬರೆಯುವಾಗ ಮೊದಲನೇದಾಗಿ ತನ್ನ ಕರೆಯುವಿಕೆಯ ಬಗ್ಗೆ ಗುರುತಿಸಿ, ಆತನು ಯಾರಿಂದ ನೇಮಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಗುರುತಿಸಿ, ಎರಡನೇದಾಗಿ ಪೌಲನ ಒಂದು ಗುಣ, ಪೌಲನ ಒಂದು ನಂಬಿಕೆಯನ್ನು ಗುರುತಿಸ್ತಾ ಇದ್ದಾನೆ.
ನೋಡ್ರಿ, ಅದೇ ಪ್ರಾಮುಖ್ಯವಾದ ಸಂಗತಿ. ಪೌಲನು ಬರಿಬೇಕಾದ್ರೆ ಯಾವಾಗಲೂ ಕೂಡ ತನ್ನನ್ನು ಗುರುತಿಸಿ, ದೇವರಿಂದ ಗುರುತಿಸಿ, ಯಾರಿಗೆ ಬರೀತಾನೋ ಅವ್ರನ್ನ ಗುರುತಿಸಿ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು, ಅವ್ರ ಬಗ್ಗೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ 3ನೇ ವಚನದಲ್ಲಿ ಪೌಲನು ತಿಮೋತಿಗೆ ಎಫೆಸದಲ್ಲಿ ಇರುವುದಕ್ಕೆ ಹೇಳಿದನೆಂಬುದಾಗಿ ನಾವು ನೋಡ್ತೇವೆ. ಆದರೆ ಪೌಲನ ಈ ಪತ್ರಿಕೆಯನ್ನ ಬರೆಯುವುದಕ್ಕೆ 10 ವರ್ಷಗಳ ಮುಂಚೆಯೇ ಈ ಸಭೆ, ಎಫೆಸ ಅನ್ನುವಂಥ ಸಭೆ ಸ್ಥಾಪಿತವಾಗಿತ್ತು. 10 ವರ್ಷಗಳ ಅವಧಿಯಲ್ಲಿ ಪೌಲನು ಅಲ್ಲಿ ಇದ್ದುಕೊಂಡು ಸೇವೆ ಮಾಡಿ ಅನೇಕ ಆತ್ಮಗಳನ್ನ ಬೆಳೆಸಿ, ನಾನಾ ವಿಧವಾದ ಶೋಧನೆಗಳಿಂದ, ಅನೇಕ ಕ್ರಿಯೆಗಳಿಂದ, ಕಷ್ಟಗಳಿಂದ ಆತ್ಮಗಳನ್ನು ರಕ್ಷಿಸಿ ಕ್ರಿಸ್ತನ ಕಡೆಗೆ ಸಭೆ ಕಟ್ಟುವುದನ್ನು ನಾವು ನೋಡ್ತೀವಿ. ಇಲ್ಲಿ ಪೌಲನ ಈ ಪತ್ರಿಕೆಯನ್ನು ಬರೆಯುವುದಕ್ಕಿಂತ ಮುಂಚಿತವಾಗಿ ನಾನು ತಿರುಗಿ ಹೇಳ್ತೇನೆ, 10 ವರ್ಷಗಳ ಮುಂಚಿತವಾಗಿ ಸಭೆ ಸ್ಥಾಪನವಾಗಿತ್ತು ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. ಅಪೊಸ್ತಲರ ಕಾರ್ಯಗಳು ಅಲ್ಲಿ 19ನೇ ಅಧ್ಯಾಯದ 1ನೇ ವಚನದಿಂದ ನೀವು ಮನೆಯಲ್ಲಿ ಸಮಯ ಇದ್ರೆ 10 ವಚನದವರೆಗೆ ಹೋದ್ರಿ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 1ನೇ ವಚನದಿಂದ ಅಲ್ಲಿ ಓದಿದ್ರೆ ಪೌಲನು ಅಲ್ಲಿ ಸೇವೆಯನ್ನು ಪ್ರಾರಂಭಿಸುವಂತ ವಿಧಾನ, ಇಲ್ಲ ಸೇವೆಯನ್ನ ಅಲ್ಲಿ ಹೋಗಿ ಸಾರುವುದಕ್ಕಿಂತ ಮುಂಚಿತವಾಗಿ ಮಾಡಿದಂಥ ಕಾರ್ಯಗಳು, ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನ ಕಂಡು, ನೀವು ನಂಬಿದ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂದು ಅವರನ್ನು ಕೇಳದವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದಕ್ಕೆ ನಾವು ಕೇಳಿಲ್ಲ ಅಂದರು. ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರಿ ಎಂದು ಕೇಳಿದ್ದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂದರು. ನೋಡ್ರಿ, ಇಲ್ಲಿ ಈ ವಚನವನ್ನು ಧ್ಯಾನ ಮಾಡೋದಲ್ಲ, ಜಸ್ಟ್ ನಾನು ಹೇಳ್ತಾ ಇದ್ದೀನಿ, ತಿಮೋತಿಗೆ ಬರೆದಾಗ ಮಾತ್ರನೇ ಸಭೆ ಪ್ರಾರಂಭವಾಯಿತಂತಲ್ಲ, ಅದಕ್ಕಿಂತ 10 ವರ್ಷಗಳ ಹಿಂದೆ ಸಭೆ ಪ್ರಾರಂಭವಾಗಿತ್ತು, ಸಭೆ ಸೇವೆಯಲ್ಲಿ ಪ್ರಾರಂಭವಾಗಿತ್ತು. ಆದರೆ ಪೌಲನು ತಿಮೋತಿಯನ ಎಫೆಸ ಸಭೆಗೆ ನಾಯಕನಾಗಿ ನೇಮಿಸಿ ಆ ಸ್ಥಳದಲ್ಲಿ ಇಡ್ತಾ ಇದ್ದಾನೆ. ಯಾಕೆಂಬುದಾಗಿ ನೋಡಿದ್ರೆ, ಆ ಸಭೆ ದೇವರಲ್ಲಿ ಬೆಳೆದಿದ್ರು, ಆ ಸಭೆ ದೇವರ ಒಂದು ಕ್ರಿಯೆಗಳಲ್ಲಿ ತೊಡಗಿದ್ರು, ಅನ್ಯೋನ್ಯತೆಯಲ್ಲಿ ಪ್ರಾರ್ಥನೆಯಲ್ಲಿ ಆ ಎಫೆಸ ಸಭೆ ಬೆಳೆದಿದ್ರು ಕೂಡ ಅಲ್ಲಿ ಕೆಲವೊಂದು ತೊಂದರೆಗಳು ಇರುವುದರಿಂದ, ಅಲ್ಲಿ ಕೆಲವೊಂದು ಕಾರಣಗಳು ಸಭೆಯನ್ನ ಅಲುಗಾಡಿಸುವುದಕ್ಕೆ, ಇಲ್ಲವಾದ್ರೆ ಸಭೆಯನ್ನ ಬೇರೆ ರೀತಿಯಾಗಿ ನಡೆಸುವ ತತ್ವಗಳಲ್ಲಿ ಇರುವುದರಿಂದ ಪೌಲನು ತಿಮೋತಿಗೆ ಅಲ್ಲೇ ಇರುವುದನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಅಲ್ಲೇ ಇರಿ ಎಂಬುದಾಗಿ ಹೇಳ್ಕೊಡ್ತಾ ಇದ್ದ. ಪ್ರಿಯ ಸಹೋದರ ಸಹೋದರಿ, ಈಗಿನ ಸಭೆಗಳಲ್ಲಿ ಈ ರೀತಿಯಾದಂಥ ಸೇವೆ ಬಹಳ ಕಡಿಮೆಯಾಗಿದೆ. ಕಾರಣ, ಈಗಿನ ಸೇವೆಗಳೆಲ್ಲ 1 ವರ್ಷದಲ್ಲಿಯೇ ಡೆವಲಪ್ ಆಗಬೇಕು. 1 ವರ್ಷದಲ್ಲಿ ಪಾಸ್ಟರ್ ಬರಬೇಕು, 6 ತಿಂಗಳ ನಡೆಸಿದ ತಕ್ಷಣ ಒಂದು 60 ಕುಟುಂಬಗಳು ಬರಬೇಕು, 60ರಿಂದ 120 ಆಗಬೇಕು, 120ರಿಂದ 200, 500 ಕುಟುಂಬಗಳಾಗಬೇಕು, ಆತ್ಮಗಳಾಗಬೇಕು. ಒಂದೇ ವರ್ಷದಲ್ಲಿ ಸ್ಥಳ ತೆಗೆದುಕೊಳ್ಬೇಕು, ದೊಡ್ಡ ಸಭೆಯಾಗಿ ಕಟ್ಟಬೇಕು, ಕೋಟಿಗಟ್ಟಲೆ, ಸಾವಿರಗಟ್ಟಲೆ ಕಾಣಿಕೆ ಬರ್ತಾ ಇರಬೇಕು, ಲಕ್ಷೋಪಲಕ್ಷ ಜನರಲ್ಲಿ ಬರ್ತಾ ಇರಬೇಕು.
ಆಳವಾಗಿ ಈ ಎಫೆಸ ಸಭೆಯ ವಿಷಯದಲ್ಲಿ ಧ್ಯಾನ ಮಾಡುವಾಗ ಒಂದು ಸಭೆಯಲ್ಲಿರುವಂತಹ ಕೊರತೆಗಳನ್ನು ನೀಗಿಸುವುದಕ್ಕೆ, ಒಂದು ಮಿಷನರಿ ಸಭೆಯನ್ನ ನಡೆಸುವುದಕ್ಕೆ, ಪ್ರಯಾಣ ಮಾಡುವುದಕ್ಕೆ, ಡೆವಲಪ್ ಮಾಡೋದಕ್ಕೆ ಪೌಲನು ಎಷ್ಟೆಲ್ಲ ಪ್ರಯಾಸ ಪಡ್ತಾ ಇದ್ದಾನೆ. ಆ ಕೊರತೆಗಳನ್ನು ಹೋಗಲಾಡಿಸುವುದಕ್ಕೆ ಪೌಲನು ಆ ಸ್ಥಳಗಳಲ್ಲಿ, ಆ ಊರುಗಳಲ್ಲಿ ಇದ್ದು ಕೆಲಸ ಮಾಡದ, ಸೇವೆ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಆ ಸಭೆಯಲ್ಲಿರುವಂತಹ ಕೊರತೆಗಳನ್ನು ಬೋಧನೆ ಮೂಲಕವಾಗಿ ಬೋಧಿಸಿ ಸರಿಪಡಿಸುವುದಕ್ಕೆ ಪೌಲನು ತನ್ನ ಜೀವಿತವನ್ನ ಕಟ್ಟಿಟ್ಕೊಂಡ್ರು. ಈಗಾಗಲೇ ನಾವು ನೋಡಿದ ಹಾಗೆ ಅಪೊಸ್ತಲರ ಕೃತ್ಯಗಳ 19ನೇ ಅಧ್ಯಾಯದ 1 ಮತ್ತು 10ನೇ ವಚನದವರೆಗೆ ನಾವು ನೋಡಿದ್ರೆ, ಅಲ್ಲಿ ಪೌಲನು ಸಭೆಗಳಿಗೆ ಪ್ರವೇಶಿಸುವಾಗ, ಊರುಗಳಿಗೆ ಪ್ರವೇಶಿಸುವಾಗ ಅಲ್ಲಿರುವಂತಹ ಕೊರತೆಗಳನ್ನ ಆತನ ನೋಡಿ ಅಲ್ಲಿ ನಾಯಕರನ್ನ ನೇಮಿಸುವುದನ್ನ ನಾವು ನೋಡ್ತೇವೆ. ಇಲ್ಲಿ ಎಫೆಸ ಸಭೆಗೆ ತಿಮೋತಿಯನ್ನ ನಾಯಕನಾಗಿ ನೇಮಿಸ್ತಾ ಇದ್ದಾನೆ. ನೇಮಿಸಿದ ತಕ್ಷಣವೇ ಪೌಲನು ತಿಮೋತಿಗೆ ಕೆಲವೊಂದು ಅಧಿಕಾರಗಳನ್ನು ಕೊಡ್ತಾ ಇದ್ದಾನೆ. ನೋಡ್ರಿ, ಒಬ್ಬ ಗುರು ತನ್ನ ಶಿಷ್ಯನಿಗೆ ಒಂದು ಕೆಲಸವನ್ನ, ಒಂದು ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾನಂದ್ರೆ, ಗುರುವಿಗೆ ಗೊತ್ತಿರುತ್ತೆ ತನ್ನ ಶಿಷ್ಯನು ಎಷ್ಟರವರೆಗೆ ಕಲ್ತಿದ್ದಾನೆ ವಿದ್ಯೆಯನ್ನ, ಎಷ್ಟರವರೆಗೆ ಅದನ್ನು ನಿಭಾಯಿಸಿಕೊಂಡು ಹೋಗಬಹುದು ಎಂಬುದಾಗಿ. ಇಲ್ಲಿ ಪೌಲನನ್ನ ಅಲ್ಲೇ ಇರಿಸಿ ಆ ಸಭೆಯನ್ನ ಸರಿಪಡಿಸುವುದಕ್ಕಾಗಿ, ಸಭೆಯ ಒಂದು ತೊಂದರೆಗಳನ್ನ, ಬಲಹೀನತೆಗಳನ್ನ ಸರಿಪಡಿಸುವುದಕ್ಕೆ ಪೌಲನು ತಿಮೋತಿಯನ್ನ ನಾಯಕನಾಗಿ ನೇಮಿಸಿದ್ದಾನಂದ್ರೆ, ಆ ಬಲಹೀನತೆಗೆ ಸರಿಯಾಗಿ ನಿಲ್ಲಬಲ್ಲವನು, ಸರಿಯಾಗಿ ಹೋರಾಡಬಲ್ಲವನು ತಿಮೋತಿ ಎಂಬುದಾಗಿ ಪೌಲನಿಗೆ ಸರಿಯಾಗಿ ಗೊತ್ತಿದ್ದರಿಂದ ಈ ಪತ್ರಿಕೆಯನ್ನ ವೈಯಕ್ತಿಕವಾಗಿ ಪೌಲನು ತಿಮೋತಿಗೆ ಬರೀತಾ ಇದ್ದಾನೆ. ಇಲ್ಲಿ ನೋಡ್ತಾ ಇದ್ದೇವೆ ಆ 3ನೇ ವಚನದಲ್ಲಿ ಪೌಲನು ಅಲ್ಲಿ ಸುವಾರ್ತೆ ಸಾರಿ ಬಂದಾಗಲೂ ಕೂಡ, ನೀವು ಮನೆಯಲ್ಲಿ ಸಮಯ ಇದ್ದರೆ ದಯಮಾಡಿ ಓದ್ಕೊಳ್ರಿ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯದ 1 ಮತ್ತು 10ನೇ ವಚನದವರೆಗೆ ಓದ್ಕೊಳ್ರಿ. ಅಲ್ಲಿ ಕೆಲವೊಬ್ಬರು ಕ್ರಿಸ್ತನನ್ನು ನಂಬಿದಂಥವರು, ಸ್ಥಾನಿಕರಾದ ಯೋಹಾನನಿಂದ ದೀಕ್ಷಾಸ್ನಾನ ಹೊಂದಿದವರು, ಸ್ಥಾನಿಕರಾದ ಯೋಹಾನ ಮೇಲೆ ನಂಬಿಕೆ ಇಟ್ಟು ದೀಕ್ಷಾಸ್ನಾನ ತೆಗೆದುಕೊಂಡವರಿಗೆ ಪೌಲನು ನಂಬಿಕೆಯ ವರಗಳು, ಪವಿತ್ರಾತ್ಮನ ವರಗಳು ಇಲ್ಲ, ಪವಿತ್ರಾತ್ಮನ ಶಕ್ತಿಯನ್ನು ಕೇಳುವಾಗ ಅವ್ರು ಗೊತ್ತಿಲ್ಲ ಅಂದಾಗ, ಯಾವ ನಾಮದಲ್ಲಿ ನೀವು ಬ್ಯಾಪ್ಟಿಸಮ್ ತೆಗೆದುಕೊಂಡ್ರಿ, ಕ್ರಿಸ್ತನ ಹೆಸರಿನಲ್ಲಿ ತೆಗೆದುಕೊಂಡ್ರಿ ಎಂಬುದಾಗಿ ತಿರುಗಿ ಬ್ಯಾಪ್ಟಿಸಮ್ ಅನ್ನು ಕೊಟ್ಟದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಅಲ್ಲಿ ಸಭೆಯನ್ನ ಪುನಾದಿಯಿಂದ ಅದನ್ನು ಸರಿಪಡಿಸ್ತಾ ಇದ್ದಾರೆ. ಕೆಲವೊಂದು ಬಾರಿ ಈ ಅಂಶಗಳು ಬಂದಾಗ ಸಭೆಗಳಲ್ಲಿ ತೊಂದರೆಗಳು ಉಂಟಾಗ್ತದೆ. ಒಂದೇ ಸಾರಿ ಬ್ಯಾಪ್ಟಿಸಮ್ ಅಲ್ಲ, ಮತ್ತೆ ತೆಗೆದುಕೊಳ್ತೀವಿ. ಪ್ರಿಯ ಸಹೋದರ ಸಹೋದರಿ, ಬ್ಯಾಪ್ಟಿಸಮ್ ಅನ್ನುವಂಥದ್ದು ನೀನು ನಂಬಿಕೆಯಿಂದ ದೃಢೀಕರಿಸಿಕೊಂಡು ನಿನ್ನ ಪಾಪ ಪಶ್ಚಾತ್ತಾಪಗಳನ್ನ ದೇವರ ಮುಂದೆ ತೋರಿಸಿ, ನಿನ್ನ ಹೃದಯದಲ್ಲಿ ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವತ್ತಿನಿಂದ ಆತನಿಗಾಗಿಯೇ ಜೀವಿಸ್ತೇನೆ ಅನ್ನುವಂಥ ಒಂದು ಒಡಂಬಡಿಕೆಯನ್ನು ಕ್ರಿಸ್ತನೊಟ್ಟಿಗೆ ಮಾಡಿಕೊಂಡು ಕ್ರಿಸ್ತನ ಹೆಸರಿನಲ್ಲಿ ಬಾಪ್ಟಿಸಮ್ ಅನ್ನು ತೆಗೆದುಕೊಳ್ಳುವಂಥದ್ದೇ ಅದು ನಂಬಿಕೆಯ ಬಾಪ್ಟಿಸಮ್ ಆಗಿದೆ. ಯಾರೊಬ್ಬರು ಪ್ರೋತ್ಸಾಹಿಸಿದ್ದಾರೆ, ಯಾರೋ ಒತ್ತಾಯ ಮಾಡಿದ್ದಾರೆ, ಅವ್ರು ಏನಾದರೂ ಅಂದ್ಕೊಳ್ತಾರೆ ಅನ್ನುವ ರೀತಿಯಲ್ಲಿ ನೀನು ಬಾಪ್ಟಿಸಮ್ ಅನ್ನು ತೆಗೆದುಕೊಂಡಿದ್ರೆ ಅದು ನಿನ್ನನ್ನು ಆತ್ಮೀಕ ಮಾರ್ಗದಲ್ಲಿ ನಡೆಸೋಕ್ಕೆ ಸ್ವಲ್ಪ ಕಷ್ಟವಾಗಬಹುದು. ಯಾಕಂದ್ರೆ ಇಲ್ಲಿ ನಂಬಿಕೆ ಬಹಳ ಪ್ರಾಮುಖ್ಯವಾಗಿದೆ. ನಾವು ನಂಬಿ ನಡೆಯುವಂಥ ಜೀವಿತ ಕ್ರೈಸ್ತಿಯ ಜೀವಿತವಾಗಿದೆ. ನಾವು ತೆಗೆದುಕೊಂಡಿರುವಂತಹ ನಂಬಿಕೆಯ ದೀಕ್ಷಾಸ್ನಾನ, ಆತನ ಕೃಪೆ ಮೂಲಕವಾಗಿ ನಾವು ತೆಗೆದುಕೊಂಡಿರುವಂತಹ ದೀಕ್ಷಾಸ್ನಾನ, ಕ್ರಿಸ್ತನ ಹೆಸರಿನಲ್ಲಿ ಪಶ್ಚಾತ್ತಾಪ ಪಟ್ಟು ಆತನ ರಕ್ತದ ಮೂಲಕವಾಗಿ, ಆತನ ಒಂದು ಶಿಲುಬೆಯ ಮರಣದ ಮೂಲಕವಾಗಿ ನಮಗೆ ಪಶ್ಚಾತ್ತಾಪ, ನಮ್ಮ ಪಾಪ ಪರಿಹಾರ ಸಿಕ್ಕಿದೆ ಎಂಬುದಾಗಿ ಮನವರಿಕೆ ಉಂಟಾಗಿ ತೆಗೆದುಕೊಂಡಿರುವಂತಹ ಬ್ಯಾಪ್ಟಿಸಮೇ ನಂಬಿಕೆಯ ಬ್ಯಾಪ್ಟಿಸಮ್ ಆಗಿದೆ. ಇದನ್ನು ಖಚಿತಪಡಿಸಿದಂಥ ಪೌಲನು ಆ ಸಭೆಯನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದರು. ಆ ಎಫೆಸ ಸಭೆಯನ್ನ ಪೌಲನು ಬೆಳೆಸ್ತಾ ಇರಬೇಕಾದ್ರೆ ಕೆಲವೊಂದು ಸಂಗತಿಗಳು ಅಲ್ಲಿ ನಡೆಯುವುದನ್ನು ಪೌಲನು ಗ್ರಹಿಸಿದ್ದಾನೆ. ನೋಡ್ತೇವೆ, ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದಂತಲೂ, ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗೂ
ಲಕ್ಷ್ಯ ಕೊಡಬಾರ್ದೆಂದು. ನೋಡಿ, ಪೌಲನು ಬರೆಯುವಾಗಲೇ 2ನೇ ಲೈನಲ್ಲಿ ಮಾತ್ರ, ಅಂದ್ರೆ 2ನೇ ವಚನ ಆದಮೇಲೆ 3ನೇ ವಚನದಲ್ಲಿ ಅಲ್ಲಿರುವ ಬಲಹೀನತೆಯ ಬಗ್ಗೆ ತಿಮೋತಿಗೆ ಗುರುತಿಸ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಪೌಲನು ತಿಮೋತಿಯನ್ನ ನೇಮಿಸಿದ ಮೇಲೆ ಕೆಲವೊಂದು ಅಧಿಕಾರವನ್ನ ಆತನಿಗೆ ಕೊಡ್ತಾ ಇದ್ದಾನೆ. ಕೇವಲ ಸಭೆ ಅಂದ್ರೆ ಅಲ್ಲಿರುವಂತ ಕಾರ್ಯಕಲಾಪಗಳನ್ನ ನೋಡಿಕೊಂಡು ಹೋಗುದು ಮಾತ್ರ ಅಲ್ಲ, ಆಧ್ಯಾತ್ಮಿಕವಾಗಿ ಅವರು ಬೆಳೆದಿದ್ದಾರೋ ಇಲ್ಲವೋ ಎಂಬುದಾಗಿ ಗ್ರಹಿಸುವಂಥದ್ದು ಸಭಾಪಾಲಕನ ಒಂದು ಗುಣ, ಇಲ್ಲವಾದ್ರೆ ನಡೆಸುವಿಕೆಯಾಗಿದೆ. ಕೇವಲ ಬಾಹಿರಂಗವಾಗಿ ನೋಡುವಂಥದ್ದು, ಅವರಿರುವಂಥ ಬಟ್ಟೆ, ಅವರಿರುವಂಥ ವಸ್ತ್ರ, ಅವರಿರುವಂಥ ಮನೆ, ಅವ್ರು ಮಾಡ್ತಿರುವಂಥ ಜಾಬ್ಸ್ ಮಾತ್ರ ಅಲ್ಲದೆ, ಕೆಲಸಗಳು ಮಾತ್ರ ಅಲ್ಲದೆ, ಅವರ ಅಂತರಂಗದ ನಂಬಿಕೆ, ಅವರ ಆಧ್ಯಾತ್ಮಿಕದ ಜೀವಿತದ ಕಡೆಗೆ ಒಬ್ಬ ನಾಯಕನು ನೋಡುವವನಾಗಿದ್ದಾನೆ. ಪೌಲನು ಈ ಎಫೆಸ ಸಭೆಯಲ್ಲಿ ನೋಡಿದ ಮೇಲೆ ತಿಮೋತಿಯನ್ನ ನೇಮಿಸಿದಾಗ ಅಲ್ಲಿ ಕೆಲವೊಬ್ಬರು ಈ ಕಲ್ಪನಾ ಕಥೆಗಳನ್ನ ಆಧಾರವಾಗಿಟ್ಟುಕೊಂಡು ವಾಕ್ಯಕ್ಕೆ ತದ್ವಿರೋಧವಾಗಿ, ದೇವರ ವಾಕ್ಯಕ್ಕೆ ವಿರೋಧವಾಗಿ ಕಲ್ಪಿಸಿಕೊಂಡು ಬೋಧನೆ ಮಾಡುವುದನ್ನ ಪೌಲನು ಗ್ರಹಿಕೆಗೆ ಬಂದಾಗ ಅವುಗಳನ್ನು ತಿಮೋತಿಗೆ ಎಚ್ಚರಿಕೆಯಾಗಿ ಹೇಳ್ತಾ ಇದ್ದಾನೆ. ಯಾವ ರೀತಿ ನೀನಿರಬೇಕು, ಯಾವ ರೀತಿ ಅವ್ರನ್ನ ನಡೆಸಬೇಕೆಂಬುದಾಗಿ. ಇಲ್ಲಿ ನೋಡೋಣ, ಅಲ್ಲಿರುವಂಥ ಸಭೆಗಳಲ್ಲಿ ಆ ಯಹೂದ್ಯರ ಮಧ್ಯದಲ್ಲಿಯೋ, ಆ ಕಲ್ಪನಾ ಕಥೆಗಳ ಮಧ್ಯದಲ್ಲಿಯೋ ಪೌಲನು ತಿಮೋತಿಯನ್ನ ಸ್ಥಿರಪಡಿಸುವುದರಲ್ಲಿ ಒಂದು ಕಾರಣ ಇದೆ. ಅಂದ್ರೆ ಅಲ್ಲಿ ಅನೇಕ ಜನರು ರಕ್ಷಣೆಯ ಸಮಯ ಬಂದಾಗಲೇ ಕೆಲವೊಂದು ತಪ್ಪಾದ ಅಭಿಪ್ರಾಯಗಳು, ಕೆಲವು ವ್ಯಕ್ತಿಗಳು ಪೌಲನ ಬೋಧನೆಯನ್ನ ಸತ್ಯಕ್ಕೆ ತದ್ವಿರೋಧವಾಗಿ ಬೋಧಿಸಲಿಕ್ಕೆ ಪ್ರಾರಂಭಿಸ್ತಾ ಇದ್ರು. ಕೆಲವೊಂದು ಸುಳ್ಳು ಸಿದ್ಧಾಂತಗಳನ್ನ ಬೋಧಿಸಲಿಕ್ಕೆ ಪ್ರಾರಂಭಿಸಿದ್ರು. ಯಾಕೆಂದ್ರೆ ಈ ಉದಾಹರಣೆಗೆ ಯಾರೋ ಎಲ್ಲೋ ನಂಬ್ಕೊಂಡು ಬಂದಿರ್ತಾರೆ, ಬಾಪ್ತಿಸಮ್ ತಗೊಂಡಿರ್ತಾರೆ, ಅವರು ಈ ಸಭೆಗೆ ಬರ್ತಾರೆ. ಸಭೆಗೆ ಬಂದ್ಬಿಟ್ಟು ಅವರು ನಡೆದಂತ ರೀತಿ, ಅವ್ರು ಮಾಡಿದಂತ ಪ್ರಾರ್ಥನೆಯನ್ನ ಇಲ್ಲಿ ನಡೆಸೋದಕ್ಕೆ ಪ್ರಾರಂಭಿಸ್ತಾರೆ. ಅವರು ಪಶ್ಚಾತ್ತಾಪ ಇರುವುದಿಲ್ಲ, ಅವರಿಗೆ ದೇವರ ಒಂದು ತ್ಯಾಗ, ಶ್ರಮೆ, ಮರಣ, ಪುನರುತ್ಥಾನದ ಬಗ್ಗೆ ಯಾವ ಅರಿವಿಕೆ ಇರುವುದಿಲ್ಲ. ಹಾಗೆ ಕ್ರಿಸ್ತನನ್ನ ನಂಬ್ಕೊಂಡಿರ್ತಾರೆ, ಹಾಗೆ ಸಭೆಗೆ ಬಂದು ಕೂತ್ಕೊಳ್ತಾರೆ. ಅವ್ರು ಕಲಿತು ಬಂದಂತ, ಅವ್ರು ನಡೆದಂತ ರೀತಿಗಳನ್ನ ಕೆಲವೊಂದು ವಿಶ್ವಾಸಿಗಳು, ಬೇರೆ ಕಡೆಯಿಂದ ಬಂದಂತ ವಿಶ್ವಾಸಿಗಳು ಆ ಸಭೆಯಲ್ಲಿ ತದ್ವಿರೋಧವಾದಂತಹ ಸಿದ್ಧಾಂತಗಳು, ವಾಕ್ಯಕ್ಕೆ ವಿರೋಧವಾದಂತಹ ಸಿದ್ಧಾಂತಗಳು. ನಮ್ಮ ಪಾಸ್ಟಿಂಗ್ ಮಾಡಲ್ಲ, ನಮ್ಮ ಪಾಸ್ಟ್ ಹಂಗೆ ಮಾಡ್ತಾ ಇರ್ಲಿಲ್ಲ, ನಾವು ಹಿಂಗೇ ಪ್ರಾರ್ಥನೆ ಮಾಡ್ತೀವಿ, ನಾವು ಮೊಣಕಾಲೇ ಊರಲ್ಲ, ನಾವು ಕಣ್ಣುಗಳೇ ಮುಚ್ಚಲ್ಲ, ನಮ್ಮ ಪ್ರಾರ್ಥನೆ ಈ ತರ, ನಾವು ಬರೇ ಶುಕ್ರವಾರ ಉಪವಾಸ ಮಾಡ್ತೀವಿ, ಶನಿವಾರ ಉಪವಾಸ ಮಾಡಲ್ಲ. ಈ ರೀತಿಯಾದಂಥ ಬೇರೆ ಬೇರೆ ಸಿದ್ಧಾಂತಗಳನ್ನು ಆಗಿನ ಕಾಲದಲ್ಲಿ ಆದಿ ಕಥೆಗಳಿಗೆ, ಅಂದ್ರೆ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ಅನ್ನುವಂಥದ್ದನ್ನ ದೊಡ್ಡ ಒಂದು ನಂಬಿಕೆಯನ್ನಾಗಿ ಆ ಜನರು ಇಟ್ಕೊಂಡಿದ್ರು. ಅವರ ಮೂಲಕವೇ ದೇವರು ಮಾತಾಡಬೇಕು, ಅವರ ಮೂಲಕವೇ ದೇವರು ಬಂದರು, ಅವರ ಮೂಲಕವೇ ನಮಗೆ ಆಶೀರ್ವಾದ, ಅವರನ್ನ ಒಂದು ಐಡಲ್ ಆಗಿ, ವಿಗ್ರಹವಾಗಿ ಅವರ ಮೂಲಕವೇ ಬರಬೇಕು, ಅವರ ಒಂದು ಸಿದ್ಧಾಂತಗಳೇ, ಅವರ ಒಂದು ವಾಗ್ದಾನಗಳೇ ನಮ್ಮ ಜೀವಿತದಲ್ಲಿ ನೆರವೇರುವ ಹಾಗೆ, ಆ ಹೆಸರುಗಳ ಮೂಲಕವಾಗಿಯೇ ನಮಗೇನಾದರೂ ಒಂದು ಸಿಗುತ್ತೆ ಅನ್ನೋ ರೀತಿ ನಂಬಿಕೆಯಲ್ಲಿ ಆಗಿನ ವಿಶ್ವಾಸಿಗಳು ವಂಶಾವಳಿಗಳ ಮೇಲೆ, ನಾವು ಇಸ್ರಾಯೇಲರ ಸಂತತಿಯವರು, ನಾವು ದಾವೀದನ ಸಂತತಿಯವರು, ಆ ಸಂತತಿಯವರೇ ಒಂದು ಜನಾಂಗ, ಯಹೂದ್ಯರ ಒಂದು ಜನಾಂಗ, ಆ ಜನಾಂಗ ಮತ್ತು ಆ ಒಂದು ಹೆಸರುಗಳ ಮಧ್ಯದಲ್ಲಿಯೇ ಈ ಸ್ವಾರ್ಥೆಯನ್ನ ಬೇರೆ ರೀತಿಯಾಗಿ ಬೋಧಿಸುವುದಕ್ಕೆ ಅಲ್ಲಿರುವಂತಹ ಜನರು ಪ್ರಾರಂಭಿಸಿದರು. ಇದನ್ನು ಗ್ರಹಿಸಿದಂತ ಪೌಲನು ತಿಮೋತಿಗೆ ಖಡಕ್ಕಾಗಿ ವಾರ್ನಿಂಗ್ ಅನ್ನು ಕೊಟ್ಟು ಅವರನ್ನ ಸರಿಪಡಿಸುವುದಕ್ಕೆ ಪೌಲನು ತಿಮೋತಿಗೆ ಅಧಿಕಾರವನ್ನು ಕೊಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ,
ಆದಿ ಸಭೆಗಳಲ್ಲಿ ಮಾತ್ರ ಅಲ್ಲ, ಈಗಿನ ಸಭೆಗಳಲ್ಲಿ ಕೂಡ ಒಂದು ಸಭೆಯಲ್ಲಿ ಪಾಸ್ಟರ್ ಬೆಳಗ್ಗಿಂದ ಉಪವಾಸವಿದ್ದು ಸಾಯಂಕಾಲವರೆಗೂ ಪ್ರಾರ್ಥನೆ ಮಾಡಿ ರಾತ್ರಿ ಹೋಗಿ ಊಟ ಮಾಡಿದ್ರೆ, ಇನ್ನೊಬ್ಬ ವಿಶ್ವಾಸಿ, ಹೊರಗಿನ ವಿಶ್ವಾಸಿ ಬಂದ್ಬಿಟ್ಟು, ನಾವು ಈ ರೀತಿ ಪ್ರಾರ್ಥನೆ ಮಾಡಲ್ಲಪ್ಪ, ನಾವು ಬೆಳಗ್ಗೆ ಉಪವಾಸ ಇರ್ತೀವ, 3 ಗಂಟೆ ಆದ ತಕ್ಷಣ ಎಲ್ಲ ತಿಂದ್ಬಿಡ್ತೀವಿ, ಆಯ್ತು 3 ಗಂಟೆ ಮುಗೀತಾ ಫಾಸ್ಟಿಂಗ್ ಪ್ರೇಯರ್ ಮುಗೀತು, ನಾವೆಲ್ಲ ರಾತ್ರಿಗಿರಲ್ಲ. ನಮ್ಮ ಪಾಸ್ಟರ್ ಆ ರೀತಿ ಕಲಿಸ್ಕೊಟ್ಟಿದ್ದಾರೆ, ನಾವು ಕಲಿತು ಬಂದಿದ್ದು ಆ ರೀತಿ ಅಂತ, ಫಾಸ್ಟಿಂಗು ಆ ರೀತಿಯಾಗಿದ್ದೀವಿ. ಇಂಥ ಒಂದು ಸಂಗತಿಗಳನ್ನು ಹೇಳಿ ನಡೆಯುವಂತಹ ಸಭೆಯ ಪ್ರಾರ್ಥನೆಗಳನ್ನ, ಒಬ್ಬ ವಿಶ್ವಾಸ ಯಥಾರ್ಥವಾಗಿ ನಡೆಯುವಂತಹ ನಂಬಿಕೆಯನ್ನ ಅಲ್ಲೋಲ ಮಾಡ್ತಾ ಇರುವಂತ ವಿಶ್ವಾಸಿಗಳನ್ನ ಸಭೆಗಳಲ್ಲಿ ನೋಡ್ತಾರೆ. ಅದಕ್ಕೆ ಸಭಾಪಾಲಕರುಗಳು ಕೆಲವೊಂದು ನಿರ್ಧಾರಗಳನ್ನ ಸರಿಯಾಗಿ ತೆಗೆದುಕೊಳ್ತಾರೆ. ಅವರು ಯಾರ ಮೇಲೆ ಹತ್ತುಕೊಳ್ಳೋದಿಲ್ಲ. ಸಭಾಪಾಲಕರು, ಸಭೆಯ ನಾಯಕರು, ವಿಶ್ವಾಸಿಗಳು ಮೇಲೆ ಸರಿಯಾದಂಥ ನಿರ್ಬಂಧವನ್ನ ಹಾಕ್ಬೇಕಾದ್ರೆ, ಇಲ್ಲಾಂದ್ರೆ ಸರಿಯಾಗಿ ಮಾತಾಡಬೇಕಾದ್ರೆ ಅವರು ದೇವರ ಹತ್ರ ಹೋಗಿ ಮಾತಾಡಿ, ದೇವರಿಂದ ಬರುವಂಥ ಪ್ರಶ್ನೆಗಳಿಗೆ, ದೇವರಿಂದ ಬರುವಂಥ ಉತ್ತರಗಳಿಗೆ ಸರಿಯಾಗಿ ಸಭೆಗಳಲ್ಲಿ ಬೋಧಿಸ್ತಾ ಇರ್ತಾರೆ. ಆ ಬೋಧನೆ ಕೆಲವೊಂದು ಬಾರಿ ವಿಶ್ವಾಸಿಗಳಿಗೆ ಸರಿ ಹೋಗುವುದಿಲ್ಲ. ಸ್ವಲ್ಪ ವಾಕ್ಯ ಗೊತ್ತಾದ್ರೆ ಸಾಕು, ನನಗೆ ಪಾಸ್ಟ್ಗಿಂತ ಜಾಸ್ತಿ ಗೊತ್ತಿದೆ, ಸ್ವಲ್ಪ ಜ್ಞಾನ ಸತ್ಯವೇದದ ಮೂಲಕ ಬಂದರೆ ಸಾಕು, ನನಗೆಲ್ಲವೂ ಗೊತ್ತು, ನನಗೇನು ಕಡಿಮೆ ಅನ್ನೋ ರೀತಿಯಲ್ಲಿ ತದ್ವಿರೋಧವಾದ ಸಂಗತಿಗಳನ್ನು ಹೇಳುವಂಥ ಸಂಗತಿಗಳು. ನಾನು ಬಹಳ ಸಾರಿ ಬೋಧನೆ ಮಾಡುವಾಗ ಯವನಸ್ಥರು ಬಂದು ಬಹಳ ಪ್ರಶ್ನೆಗಳನ್ನು ಕೇಳುವುದನ್ನು ನಾನು ನೋಡಿದ್ದೆ. ಯಾರು ಕೂಡ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದಿ ನನ್ನ ಪಾಪಗಳಿಗಾಗಿ ತನ್ನ ರಕ್ತ ಸುರಿಸಿ ತನ್ನ ದೇಹವನ್ನು ಚಿತ್ರೆ ಮಾಡಿಕೊಂಡು ಶಿಲುಬೆ ಮೇಲೆ ತೂಗಾಡಿದ್ರು, ಆತ ನಿತ್ಯ ಜೀವ ಕೊಡುವುದಕ್ಕಾಗಿ ನನಗಾಗಿ ಮತ್ತೆ ತಿರುಗಿ ಬಂದರು. ಈ ಸಂಗತಿಯನ್ನು ಯಾರು ಡಿಸ್ಕಷನ್ ಯವನಸ್ಥರು ಮಾಡೋದಿಲ್ಲ, ಯಾರು ಮಾಡೋದು. ಅದು ಗೊತ್ತೇ ಇದೆ ನಮಗೆ, ನಾವು ಫಿಲಿಂ ಕೂಡ ನೋಡ್ತೇವೆ. ಅವ್ರಿಗೆ ಬೇಕಾಗಿದ್ದು ಒಂದೇ ಒಂದು, ಅವಳನ್ನು ತಿನ್ಬೇಕಾದ್ರೆ ದೇವರು ಯಾಕೆ ಸೈತಾನನ್ನು ಅಲ್ಲಿಟ್ಟಿದ್ದ, ಬೇರೆ ಕಡೆ ಇಡಬಹುದಾಗಿತ್ತು. ದೇವ್ರು ಯಾಕೆ ಇಳಿದು ಬರಲಿಲ್ಲ, ಅವ್ರಿಗೆ ಕಪಾಳ ಹೊಡಿಬಹುದಾಗಿತ್ತು. ಇಲ್ವಾದ್ರೆ ದೇವಪುತ್ರರು ಮನುಷ್ಯ ಪುತ್ರಿಯರು ಯಾರು? ಈ ಎಲ್ಲ ಸಂಗತಿಗಳು, ಅನೇಕ ಪ್ರಶ್ನೆಗಳು ಬೇರೆ ಬಿಟ್ಟರೆ ಬೇರೆ ಏನಿಲ್ಲ. ರಕ್ಷಣೆ, ಪಶ್ಚಾತ್ತಾಪ, ದೇವರ ಮಾರ್ಗ, ಪವಿತ್ರಾತ್ಮ, ಇದ್ಯಾವುದ್ರ ಬಗ್ಗೆ ಅವ್ರು ಕೇಳೋದಿಲ್ಲ. ಕೇಳುವಂಥದ್ದು ಅಪನಂಬಿಕೆ ಹುಟ್ಟುವಂತಹ ಕಾರ್ಯಗಳೇ. ಬೈಬಲಲ್ಲಿ ಎಲ್ಲ ನಂಬಿಕೆಯನ್ನ ಕಳಕೊಳ್ಳುವಂತ ಪ್ರಶ್ನೆಗಳನ್ನೇ ಹುಡುಕ್ತಾರೆ. ಸೈತಾನ್ ಮಾಡೋದೇ. ರಕ್ಷಣೆ ಬಗ್ಗೆ ಆಗಲಿ, ಸುವಾರ್ತೆ ಬಗ್ಗೆ ಆಗಲಿ, ತಿಮೋತಿಯ ನಡವಳಿಕೆ ಬಗ್ಗೆ ಆಗಲಿ, ಯೋಸೇಫನ ಬಗ್ಗೆ ಆಗಲಿ, ಅವನಿಗಿದ್ದಂಥ ಒಂದು ಯೌವನ ಪ್ರಾಯದ ಒಂದು ಬಲಿಷ್ಠವಾದಂಥ ಒಂದು ಭಯಭಕ್ತಿ, ಅದರ ಬಗ್ಗೆ ಯಾರು ಕೇಳೋದಿಲ್ಲ. ಆದಮ್ಮಿಗೆ ಮಕ್ಕಳು ಹೆಂಗೆ ಹುಟ್ಟಿದ್ರು? ಆಯ್ತು, ಗಂಡು ಮಕ್ಕಳೆಲ್ಲ ಹುಟ್ಟಿದ್ರೆ ಅವ್ರಿಗೆ ಹುಡುಗಿ ಯಾರು ಸಿಕ್ಕರು? ಅವ್ರಿಗೆ ಮಕ್ಕಳು ಎಲ್ಲಿಂದ ಬಂದ್ರು? ಎಲ್ಲ ಅವರು ಕಲ್ಪಿಸಿಕೊಂಡಂತ ಕಥೆಗಳಿಗೆ ಸರಿಯಾದಂತ ಸ್ಪಂದನೆ ಸಿಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಬಂದ ಪ್ರಶ್ನೆಗಳನ್ನು ಕೇಳ್ತಾರೆ. ಹೌದು, ಉತ್ತರಿಸುವುದಕ್ಕೆ ಅನೇಕ ಮಾರ್ಗಗಳುಂಟು. ಸತ್ಯವೇದದಲ್ಲಿ ಯಾವುದೂ ಸುಳ್ಳಿಲ್ಲ. ಸ್ಪಷ್ಟವಾಗಿ ವಾಕ್ಯ ಪವಿತ್ರವಾಗಿ ನಮಗೆ ಬೋಧಿಸುತ್ತೆ. ಆದರೆ ನೋಡ್ರಿ, ಸೈತಾನನ ಇವತ್ತಿನ ಕಾಲದಲ್ಲಿ ಮಾಡುವಂತ ಕ್ರಿಯೆ ಏನು ಗೊತ್ತಾ? ಬರೀ ಇಂಥ ಕಾಲ್ಪನಾ ಕಥೆಗಳು, ಯಾವುದಾದೊಂದು ಹೆಸರು, ಆ ಹೆಸರಲ್ಲೇ ದೇವರು ಬರ್ತಾರೆ, ಆ ಹೆಸರಲ್ಲೇ ಎಳೆದು ಬರ್ತಾರೆ. ಆ ರೀತಿಯಾದಂತ ಜೀವಿತಕ್ಕೆ ನಾವು ಯಾವತ್ತಿಗೆ ಕೂಡ ಪ್ರೇರೇಪಿಸಲ್ಪಡಬಾರ್ದು. ದೇವರು ಹೆಸರುಗಳಲ್ಲಿ ವಾಸ ಮಾಡುವವನಲ್ಲ. ಈ ಹೆಸರಿಟ್ಟರೆ ಚೆನ್ನಾಗಿರುತ್ತೆ, ಆ ಹೆಸರಿಟ್ಟರೆ ಚೆನ್ನಾಗಿ ಡೆವಲಪ್ ಆಗ್ತೀವಿ.
ದೇವರು ವಾಸ ಮಾಡುವಂಥದ್ದು ನಮ್ಮ ಹೃದಯದಲ್ಲಿ. ಆತನು ನಮ್ಮ ಪವಿತ್ರವಾದಂತಹ ಮನಸ್ಸಿನಿಂದ, ಆ ಪವಿತ್ರವಾದ ಮನಸ್ಸಿನಿಂದ ಎಲ್ಲಾ ಪಾಪಗಳನ್ನು ಹೊರಗಡೆ ಹಾಕಿ ಆತನ ಹೃದಯದಲ್ಲಿ ಸ್ವೀಕರಿಸುವುದಾದ್ರೆ ಆತನು ಬಂದು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾನೆ. ಆತನಿಗೆ ಹೆಸರುಗಳೇ ಬೇಡ. ಆ ರೀತಿಯಾದಂತಹ ಜೀವಿತವನ್ನು ಜೀವಿಸುವವರಿಗೆ ದೇವರು ಫಲವನ್ನು ಕೊಡ್ತಾನೆ. ಇವತ್ತು ಅನೇಕ ಸಭೆಗಳು ಅಪನಂಬಿಕೆಯಲ್ಲಿ, ವಿಶ್ವಾಸಿಗಳು, ಸಭೆ ಅಂದ್ರೆ ಪಾಸ್ಟ್ಗಳಲ್ಲ, ವಿಶ್ವಾಸಿಗಳು ಪಾಸ್ಟ್ರಿಂದ ಎಲ್ಲ ಕೇಳ್ತಾರೆ, ಮತ್ತೆ ಹೋಗ್ಬಿಟ್ಟು ವಾಸ್ತು ಕೇಳ್ಕೊಂಡು ಬರ್ತಾರೆ, ಕೈ ತೋರಿಸ್ಕೊಂಡು ಬರ್ತಾರೆ, ಅಲ್ಲಿ ಕೇಳ್ಕೊಂಡು ಬರ್ತಾರೆ, ನಕ್ಷತ್ರಗಳನ್ನು ನೋಡ್ತಾರೆ. ಅವ್ರ ಜೀವಿತ ಅಷ್ಟೇ. ಅದನ್ನ ಸರಿಪಡಿಸುವುದಕ್ಕಾಗಿ ಪೌಲನು ತಿಮೋತಿಯನ್ನ ನೇಮಿಸ್ತಾ ಇದ್ದಾನೆ. ಏನು ಎಸ್ ಪಾಸ್ಟರ್ ಅಂತೇಳಿ ನನಗೆ ಯಾರಾದರೂ ಪಾಸ್ಟರ್ಗಳು ಎಸ್ ಅಮೇನ್ ಅಂತೇಳಿ ಕಳಿಸ್ತಾ ಇದ್ರೆ ನಾನು ಹೇಳ್ತೀನಿ, ಪಾಸ್ಟರ್ ಡೋಂಟ್ ಅಫ್ರೇಡ್, ಇಟ್ ಈಸ್ ಲಾಂಗ್. ಬಹಳ ಹಿಂದುಗಡೆಯಿಂದ ಸಭೆಗಳಲ್ಲಿ ಇದು ಕೊರತೆಗಳಿದೆ, ಇವಾಗ ಏನಲ್ಲ. ಆ ಕೊರತೆಗಳನ್ನ ನೀಗಿಸುವುದಕ್ಕೆ ದೇವರು ನಮ್ಮನ್ನ ನೇಮಿಸಿದ್ದಾನೆ. ಅಂತ ಒಂದು ಕೀಳಾದಂತ ಕೆಟ್ಟಾದಂತ ಆಲೋಚನೆಗಳನ್ನ ಸಭೆಗಳ ವಿಶ್ವಾಸಿಗಳ ಮನಸ್ಸುಗಳಿಂದ ಅಳಿಸಿ ಹಾಕುವುದಕ್ಕೆ ದೇವಗುರು ನಾಯಕರನ್ನ ಸಭೆಗಳಲ್ಲಿ ಎಬ್ಬಿಸಿದ್ದಾನೆ, ಪಾಸ್ಟರ್ಗಳನ್ನ ದೇವರು ಎಬ್ಬಿಸಿದ್ದಾನೆ. ವಾಸ್ತುಗಳು, ರಾಹು ಕಾಲಗಳು, ಈಗ ಮಾಡಿದ್ರೆ ಆಗಿರುತ್ತೆ, ಬಲಗೈಯಿಂದ ಕೊಡಬೇಕು, ಎಡಗೈಯಿಂದ ಬೇಡ, ಬಲಗಾಲಿಟ್ಟು ಬರಬೇಕು, ಎಲ್ಲ ಕ್ರಿಯೆಗಳಿಗೆ ಸೈತಾನನ ಒಂದು ಪ್ರೋತ್ಸಾಹ ಇದೆ, ದೇವರ ಪ್ರೋತ್ಸಾಹ ಇಲ್ಲ. ಅದಕ್ಕೆ ವಿಶ್ವಾಸಿಗಳಿಗೆ ನಾನು ಹೇಳ್ತೇನೆ, ನಿಮ್ಮನ್ನು ಯಾರಾದರೂ ಈ ರೀತಿಯಾದಂಥ ತಪ್ಪಾದ ಬೋಧನೆಗಳಿಗೆ ನಿಮ್ಮನ್ನು ಪ್ರೇರೇಪಿಸುವಂಥ ವಿಶ್ವಾಸ ಇದ್ರೆ ಅಂಥವ್ರ ಜೊತೆ ಬಿಟ್ಬಿಡು. ಪ್ರಾರ್ಥನೆ ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಗುರುವಾರ ಮಾಡ್ಬೇಕು, ಶುಕ್ರವಾರ ಮಾಡ್ಬೇಕು, ಎಲ್ಲ ವಾರಗಳು ಪ್ರಾರ್ಥನೆ ಮಾಡ್ರಿ, ಯಾರು ಬೇಡ ಅಂದಿಲ್ಲ. ಉಪವಾಸ ಪ್ರಾರ್ಥನೆ ಯಾವತ್ತಾದ್ರೂ ಮಾಡ್ಬೋದು, ಹೇಗಾದ್ರೂ ಮಾಡ್ಬೋದು. 3 ಗಂಟೆ ಏನಾದರೂ ದೇವರು ತೋರಿಸಿದಾನ, ಆ ಟೈಮಲ್ಲಿ ಬಂದ್ಬಿಟ್ಟು ಏನಾದ್ರು ತೋರಿಸ್ತಾನ, ಚಾಂದಿಗೆ ದಿಕ್ತಾ ಹೇಗೆ ದೇವರ ಬಳಿಯಲ್ಲಿ ನಿನ್ನನ್ನು ಉಪವಾಸದಿಂದ ಆತನ ಸನ್ನಿಧಿಯಲ್ಲಿ ಕೂತ್ಕೊಂಡು ಹಗಲು ರಾತ್ರಿ ಇರುವ ಎಲ್ಲಾ ಸಮಯವನ್ನು ತೆಗೆದು ಆತನ ಸನ್ನಿಧಾನದಲ್ಲಿ ಮೊಣಕಾಲೂರಿ ಉಪಸ್ಥಿತನಾಗಿದ್ದುಕೊಂಡು ಪ್ರಾರ್ಥಿಸುವುದು ಉಪವಾಸ ಪ್ರಾರ್ಥನೆ. ಸಿಂಧು ಕುಡಿಯೋದಲ್ಲ. ಸಮಯ ಮುಗಿತಾ, ಬೆಳಗ್ಗಿಂದ ಏನು ತಿಂದಿಲ್ಲ ಎಲ್ಲ ಸ್ಟಾಕ್ ಅನ್ನ 3 ಗಂಟೆಗೆ ಹೊಡೆದ್ಬಿಡು, ಮತ್ತೆ ರಾತ್ರಿ ಮತ್ತಿನ್ನೊಂದು, ಇನ್ನೇನು 2 ಊಟ ತಿನ್ನಂಗಾಯ್ತು. ಈ ರೀತಿಯಾದಂಥ ಕಾಲ್ಪನಿಕವಾದಂಥ ಸಂಗತಿಗಳ ಮೇಲೆ ಮನಸ್ಸು ಕೊಡದೆ ಅವುಗಳನ್ನೆಲ್ಲ ನಿಲ್ಲಿಸಬೇಕು ಅನ್ನುವಂಥದ್ದು ಪೌಲನು ಇಲ್ಲಿ ಬೋಧಿಸ್ತಾ ಇದ್ದಾನೆ. ಆಗಿನ ಸಭೆಗಳಲ್ಲಿ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕಾಗಿ ನಿನಗೆ ಖಂಡಿತವಾಗಿ ಹೇಳ್ತೇನೆ. ಈಗಲೂ ಹೇಳುತ್ತೇನೆ, ಇಂಥ ಕಥೆಗಳಿಗೂ ವಂಶಾವಳಿಗಳಿಗೂ ವಿವಾದಕ್ಕೆ ಆಸ್ಪದವಾಗಿಯೇ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ನೋಡ್ರಿ, ಈ ಎಲ್ಲ ಸಂಗತಿಗಳು ಕೇವಲ ಒಂದು ಅಭಿಪ್ರಾಯವನ್ನು ಕೆಡಿಸುವಂಥದ್ದೇ ಆಗಿದೆ ಹೊರತು ಬೇರೆದಲ್ಲ. ಸಾಂಪ್ರದಾಯಿಕವಾದ ಕಾರ್ಯಗಳು ಹೀಗೆ ಮಾಡಬೇಕು, ಕಾಣಿಕೆಗಳಿಗೆ ಕಾಣಿಕೆ ಸಾಂಗೆ ಆಡಬೇಕು, ಬೇರೆ ಸಾಂಗ್ ಆಡ್ಬಿಟ್ರೆ ದೇವರು ಕಾಣಿಕೆನೇ ಸ್ವೀಕರಿಸಲ್ಲ. ದೇವರು ಕಾಣಿಕೆಯಾಗಿ ನಿನ್ನನ್ನು ನೀನು ಕೊಡು. ಸಭೆ ಒಳಗಡೆ ಬರ್ತಲೇ ನಿನ್ನನ್ನು ನೀನು ಆತನಿಗೆ ಸಮರ್ಪಿಸಿಕೊಳ್ಬೇಕು. ಚಿಲ್ಲರೆಗಳು, ನೋಟುಗಳಲ್ಲ, ನಿನ್ನನ್ನು ಸಮರ್ಪಿಸಬೇಕು. ಸಭೆಗಳಲ್ಲಿ ಇವತ್ತು ಆ ರೀತಿ ನಡೀತಾ ಇದೆ. ಸುಳ್ಳು ಸಿದ್ಧಾಂತಗಳ ವಿಷಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ. ನಾನು 4ನೇ ವಚನಕ್ಕೆ ಮುಗಿಸ್ಬಿಡ್ತೀನಿ.
ಇದರಲ್ಲಿ ನಂಬಿಕೆ ಮುಖ್ಯವಾದದ್ದು. ಯಾವುದರಿಂದ ನಾವು ನಂಬಿಕೆಯನ್ನು ಹೊಂದಿದ್ದೇವೆ? ಆಗಿನ ಸಭೆಗಳಲ್ಲಿ ಪೂರ್ವಜರ ಮೇಲೆ ಅಲ್ಲಿ ಆದಾಮನಿಂದ ಹಿಡಿದು ಅಬ್ರಹಾಮ, ಇಸಾಕ್, ಯಾಕೋಬ, ದಾವೀದ, ಈ ಒಂದು ನಂಬಿಕೆಯಲ್ಲಿಯೇ ಜೀವಿಸುವಂತ ಜನಾಂಗಗಳನ್ನ, ಇಲ್ಲ ಕಾಲ್ಪನೆಯ ಕಥೆಗಳನ್ನ, ವಂಶಾವಳಿಯ ಮೇಲೆ ಆಧಾರಗೊಂಡವ್ರನ್ನ ಪೌಲನು ಅಲ್ಲಿಂದ ತೆಗೆದಾಕ್ತಿದ್ದ. ಕೆಲವೊಂದು ಸಭೆಗಳಲ್ಲಿ ನಮ್ಮಪ್ಪ ನಡೆಸಿದ, ನಾನು ಅದನ್ನೇ ನಡೆಸ್ಬೇಕು. ನಮ್ಮಪ್ಪ ಕೀಬೋರ್ಡ್ ಬಾರಿಸ್ತಾ ಇದ್ದ, ನಾನೇ ಬಾರಿಸ್ಬೇಕು, ಮತ್ತೆ ಯಾರು ಬಾರಿಸಂಗಿಲ್ಲ. ನಮ್ಮಪ್ಪರು ಕಾಣಿಕೆ ಅವರೇ ಎಣಿಸ್ತಾ ಇದ್ರು, ಮತ್ತೆ ಯಾರು ಎಣಿಸಂಗಿಲ್ಲ. ನಮ್ಮ ತಂದೆ ಮೂಲ ಪಿತೃಗಳಿಂದ ಬಂದಿದೆ. ಪಿತೃಗಳನ್ನ ನಂಬಿಕೊಂಡು ನೀವು ಪರಲೋಕಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ. ಯು ನೀಡ್ ಟು ಬಿಲೀವ್ ಆನ್ ಗಾಡ್ ಜೀಸಸ್ ಕ್ರೈಸ್ಟ್. ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಆತನ ಮೂಲಕವೇ ನಮಗೆ ನಿತ್ಯ ಜೀವ ಸಿಗ್ತದೆ. ಪೌಲನಿಗೆ ಅಂತಹ ಜನರ ವಿಷಯದಲ್ಲಿ ಎಚ್ಚರಿಕೆಯನ್ನು ಪಡಿಸ್ತಾ ಇದ್ದಾನೆ. ಒಂದು ವೇಳೆ ಅಂತ ಒಂದು ಅಪನಂಬಿಕೆಯಲ್ಲಿ ನೀವು ಜೀವಿಸ್ತಾ ಇದ್ರೆ, ಅಂತ ಜನರು ಮುಂದೆ ಹೋಗ್ತಾ ಇದ್ರೆ ದಯಮಾಡಿ ನೆನೆಸ್ಬೇಡಿ. ಕೆಲವೊಬ್ಬರಿಗೆ ವಾಕ್ಯಗಳು ಬೇಕಾಗಿಲ್ಲ. ಅವರಿಗೆ ಸುಮ್ಮನೆ ಕಾಲ್ಪನಾ ಕಥೆಗಳನ್ನು ಹೇಳಿ 4 ಜನಕ್ಕೆ ಸಂತೋಷ ಪಡಿಸಿ ಕಳಿಸ್ಬಿಟ್ರೆ ಅಷ್ಟೇ. ಅವರಿಗೆ ವಾಕ್ಯ ಅವ್ರನ್ನ ರಿಪೆಂಟ್ ಆಗಿ ಅವ್ರನ್ನ ಪಶ್ಚಾತ್ತಾಪ ಪಡಿಸಿ ದೇವರ ಬಳಿಗೆ ಮನ ಹೊಂದುವಂತೆ, ಇಲ್ಲಾಂದ್ರೆ ಅವರ ಮನಸ್ಸುಗಳನ್ನ ದೇವರ ಕಡೆಗೆ ತಿರುಗಿಸುವಂತ ವಾಕ್ಯಗಳು ಈಗಿನ ಜನಗಳಿಗೆ ಬೇಕಾಗಿಲ್ಲ. ಈಗಿನ ಜನಕ್ಕೆ ಬೇಕಾಗಿದ್ದು, ನೀನು ಪಾಪ ಮಾಡಿ ಬಂದರೂ ಕೂಡ ಪಶ್ಚಾತ್ತಾಪದ ಅರಿವಿಕೆ ಇಲ್ಲ. ಬಾ, ದೇವರು ನಿನಗೆ 1000 ರೂಪಾಯಿ ಕೊಡ್ತಾನೆ, 1,00,000 ರೂಪಾಯಿ ಕೊಡ್ತಾನೆ, ನಿನ್ನ ಆಶೀರ್ವಾದ ಮಾಡ್ತಾನೆ. ಇಷ್ಟೇ ವಾಕ್ಯಗಳಲ್ಲಿ ಇವತ್ತು ಇರೋದೇ ಅದು. ಎಚ್ಚರಿಕೆ ಮಾತುಗಳೇ ಇಲ್ಲ. ಪಾಪದ ಅರಿವಿಕೆ, ಹೌದು ನಾನು ಪಾಪಿ, ನನ್ನ ಜೀವಿತದಲ್ಲಿ ಪಾಪದ ಸ್ವಭಾವ ಉಂಟು, ಯೇಸು ನನ್ನನ್ನು ಕರುಣಿಸ್ತಾ ಇದ್ದಾನೆ ಅನ್ನುವಂಥ ಕರಿವಿಕೆ ಬರುವುದಿಲ್ಲ. ಒಂದಕ್ಕೆ ಬರ್ತಾರೆ, ಹೂ ನೀಡ್ ಡೆಲಿವರೆನ್ಸ್ ಫ್ರಮ್ ದ ಪ್ರಾಸ್ಪರಿಟಿ, ಕಮ್ ಕಮ್ ಕಮ್. ಯಾರಿಗೆ ಬೇಕು ಐಶ್ವರ್ಯ, ಅಂತಸ್ತುಗಳು ಬೇಕು, ಬನ್ನಿ ಮುಂದೆ ಬಂದು ಲೈನ್ ನಿಂತ್ಕೊಳ್ರಿ. ಕಮಾನ್. ಯಾರಾದ್ರೂ ಇವತ್ತು ದೇವರಿಗೆ ಒಪ್ಪಿಸ್ಕೊಟ್ಟಿದ್ದೀರಾ? ನಿಮ್ಮ ಮನಸ್ಸುಗಳು ದೇವರಿಗೆ ಬೇಕು, ಬನ್ರಿ ಮುಂದೆ, ನಿಮ್ಮನ್ನು ನೀವು ಒಪ್ಪಿಸ್ಬಿಡ್ರಿ. ಇನ್ನು ಮೇಲೆ ಯಾವುದಕ್ಕೂ ಹಿಂದೆ ತಿರುಗಲ್ಲ ಸ್ವಾಮಿ, ನಿನ್ನನ್ನೇ ನಾವು ಹಿಂಬಾಲಿಸ್ತೀವಿ ಅನ್ನೋರು ಮುಂದೆ ಬರ್ರಿ ಅಂದ್ರೆ ಒಬ್ರು ಬರಲ್ಲ. ನಿಂತ್ಕೊಂಡಿರ್ತಾರೆ ಯಾರಾದ್ರೂ ಹೋಗ್ತಾರ ಅಂತ. ನಿನ್ ಬಿಸ್ನೆಸ್ ಉದ್ಧಾರ ಆಗ್ಬೇಕಾ, ಮುಂದೆ ಬಾ ಅಂದ್ರೆ 1000 ಜನ ಬರ್ತಾರೆ, ನುಗ್ಕೊಂಡು ತುಳ್ಕೊಂಡು ಬರ್ತಾರೆ. ಯಾಕೆ? ಇವತ್ತು ಬೋಧನೆಗಳಲ್ಲಿ ಬದಲಾವಣೆ ಇದೆ. ಇವತ್ತು ವಾಕ್ಯಗಳಲ್ಲಿ ಬದಲಾವಣೆ ಬಂದ್ಬಿಟ್ಟಿದೆ. ಸತ್ಯದ ವಾಕ್ಯಗಳು ಹೇಳುವುದಕ್ಕೆ ಜನರಿಗೆ ಆಗ್ತಾ ಇಲ್ಲ. ಕೆಲವೊಬ್ರು ಪಾಸ್ಟರ್ಗಳು ಮಾತಾಡ್ತಾರೆ, ಅವ್ರು ಮಾತಾಡೋ ರೀತಿ, ರೀ ಹಂಗಿದ್ರೆ ನಮ್ಗೆ ಹಾಲ್ ಬರಂಗಿಲ್ಲ ರೀ, ಅವಾಗ ಸ್ವಲ್ಪ ಏನಾದ್ರು ಬೂಸ್ಟ್ ಕೊಡ್ತಾ ಇರ್ಬೇಕು. ಬೂಸ್ಟ್ ಕೊಟ್ರೆ ಹಾರ್ಲಿಕ್ಸ್ ಕೊಡ್ರಿ, ಅವ್ರನ್ನು ಹುರಿದುಂಬಿಸ್ಬೇಕಂತೆ. ಯಾವಾಗಾದ್ರೂ ನೀನು ಹುರಿದುಂಬಿಸಿ ಚೆನ್ನಾಗಿ ಅವ್ರನ್ನ ಮನ ಹೋಲಿಸಿ, ಅವರ ಮನಸ್ಸುಗಳನ್ನ ತಿರುಗಿಸಿ ಏನೋ ಫುಲಾಯಿಸಿ ಅವರ ಮನಸ್ಸುಗಳನ್ನ ಒಪ್ಪಿಸಿ ಅವ್ರು ಏನೋ ಇದ್ದಿದ್ದನ್ನೆಲ್ಲ ಕೊಟ್ಬಿಡೋ ತರ ಮಾಡಿದ್ರೆ ಒಂದು ತಿಳ್ಕೊ, ಅದೇ ರೀತಿ ನಿಮ್ ಜೀವನ ಆಗ್ಬಿಡುತ್ತೆ. ಅದೇ ಹಣದಿಂದ ನೀವು ತಗೊಂಡು ಅದೇ ಕಾಣಿಕೆ ಅದೇ ಸೇವೆ ಮಾಡ್ತಾ ಏನೋ ಒಂದು ಸಂತೋಷ ಏನೋ ಮಾಡ್ತಾ ಇದ್ದೀವಂತ ಒಂದು ದಿನ ಅದಕ್ಕೆ ಶಾಶ್ವತ ಇರಲ್ಲ. ಮನೆಗೆ ಹೋದ್ಮೇಲೆ ಅದೇ ನಿರಾಶೆ, ಮನೆಗಳಿಗೆ ಹೋದ್ಮೇಲೆ ಅದೇ ದುಃಖ, ಅದೇ ಕಣ್ಣೀರು. ಕೊಟ್ಟವಲ್ಲ ಕಾಣಿಕೆ, ನಮ್ಮನ್ನು ಒಪ್ಪಿಸ್ಕೊಟ್ವಲ್ಲ, ದೇವ್ರು ಕೊಡ್ತೀನನ್ನಲ್ಲ. ಪೌಲನಿಗೆ ಒಂದೇ ಒಂದು ಆಸಕ್ತಿ ಇತ್ತು, ಏನಂದ್ರೆ ಸಭೆಗಳನ್ನ ಸರಿಪಡಿಸಬೇಕು. ಕಲ್ಪನಾ ಕಥೆಗಳಿಗೆ, ವಂಶಾವಳಿಗಳ ಮೇಲೆ ಆಧಾರಗೊಳ್ಳದೆ ದೇವರ ಮೇಲೆ ಆಧಾರಗೊಳ್ಳುವ ಹಾಗೆ ತಿಮೋತಿಯನ್ನು ಭದ್ರಪಡಿಸ್ತಾ ಇದ್ದಾನೆ. ಸಭೆಯ ಒಂದು ನಾಯಕತ್ವಗಳ ಮೇಲೆ ನಿರ್ದಿಷ್ಟವಾದಂಥ ನಡವಳಿಕೆಯನ್ನು ತೋರಿಸುವುದಕ್ಕೆ ಪೌಲನು ತಿಮೋತಿಯನ್ನು ಬಲಪಡಿಸ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಈ ಬೈಬಲ್ ಸ್ಟಡಿಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದಷ್ಟೇ, ನಿನ್ನ ಮನ ಹೋಲಿಕೆಯ ಪ್ರಕಾರ ವಾಕ್ಯಗಳು ಬರ್ತಾ ಇದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಬ್ಲೆಸ್. ನಿನ್ನ ಮನಸ್ಸು ಸರಿ ಹೋಗುವಂತೆ, ನಿನ್ನ ಮನಸ್ಸು ಸಮಾಧಾನ ಹೊಂದುವಂತೆಲ್ಲ, ನಿನ್ನ ಮನಸ್ಸು ದೇವರನ್ನ ಗುರುತಿಸಬೇಕು. ವಾಕ್ಯ ಹೇಳ್ತಾ ಇದ್ರೆ ನಿನ್ನಲ್ಲಿ ರಿಪೆಂಟ್ ಬರಬೇಕು, ನಿನ್ನಲ್ಲಿ ಅರಿವಿಕೆ ಬರಬೇಕು, ಜ್ಞಾನ, ಪವಿತ್ರಾತ್ಮನ ಜ್ಞಾನ ನಿನಗೆ ಉಂಟಾಗಬೇಕು. ಹೌದು, ಇದು ಸತ್ಯ, ಇದು ಕರೆಕ್ಟ್, ಇದು ಹೇಳುವಂತದ ರೀತಿ ಒಳ್ಳೆಯದು, ಇದ್ರ ಮೂಲಕ ನಾನು ಕಲಿತಾ ಇದ್ದೇನೆ, ಹೌದು ನಾನು ಮಾಡಿದ್ದು ತಪ್ಪು, ದೇವರ ವಾಕ್ಯ ಇವತ್ತು ಭಾನುವಾರ ತಿಳಿಸಿದ್ದಾನೆ ಅನ್ನೋ ಒಂದು ಅರಿವಿಕೆ ಬರದೆ ಹೋದ್ರೆ ನೀನು ನಿಜವಾಗಿ ಸಭೆಗಳಲ್ಲಿ ತಾಸುಗಟ್ಟೆ ಕುಂತು ಕೂಡ ವ್ಯರ್ಥ. ನೀನು ಪರಿಜ್ಞಾನದಿಂದ ತುಂಬಿಸಿಕೊಳ್ಬೇಕು.
ಸತ್ಯವನ್ನೇ ಪ್ರಬೋಧಿಸ್ಬೇಕ್ರಿ. ನಾವು ಸೇವಕರಾದಂಥವ್ರು ಸತ್ಯವನ್ನೇ ಹೇಳಬೇಕು. ಏನೋ ಹುರಿದುಂಬಿಸಿ ಮನ ಹೋಲಿಸುವ ಬೋಧನೆಗಳನ್ನು ಬಿಟ್ಟು ಸತ್ಯದ ವಚನಗಳನ್ನು ಹೇಳಬೇಕು. ಇವತ್ತು ವಿಶ್ವಾಸಿಗಳು ಆ ರೀತಿಯಾಗಿ ಕೇಳಿ ಕೇಳಿ ಎಲ್ಲರೂ ಕೂಡ ಹೇಳ್ತಾರೆ, ನೀವು ಕೂಡ ಅಂತ ವಾಕ್ಯ ಹೇಳ್ರಿ ಅಂತ. ಪಾಸ್ಟರ್ಗಳಿಗೆ ವಿಶ್ವಾಸಿಗಳು ಹೇಳ್ತಾರೆ, ಪಾಸ್ಟರ್ ನೀವು ಆ ಥರ ಯಾಕೆ ವಾಕ್ಯ ಹೇಳಲ್ಲ? ನಾವು ಇವರಿಂದ ಟ್ರೈನಿಂಗ್ ತಗೊಳ್ಬೇಕಾಗಿದೆ ಇವತ್ತು. ಹೇಳ್ತಾರ್ರಿ ವಾಕ್ಯ. ಅದೇ ನೀನು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಬಿದ್ದಾಗ ಆ ವಾಕ್ಯ ನೆನೆಸ್ಕೊ. ಏನಾದ್ರು ವರ್ಕೌಟ್ ಆಗುತ್ತಾ? ಇಲ್ಲಾದ್ರೆ ಲೋಕಲ್ ಪಾಸ್ಟ್ ಬಂದು ನಿನ್ನ ನಡೆಸಿದ ಪಾಸ್ಟ್ ಕೈ ಇಟ್ಟು, ಅಮ್ಮ ಚೆನ್ನಾಗಿದ್ದೀರ, ಭಯಪಡಬೇಡ್ರಿ, ಕಾಲು ಸರಿ ಹೋಗುತ್ತೆ, ಎಲುಬು ಗಟ್ಟಾಗಿರಲ್ಲ, ಚೆನ್ನಾಗಿರುತ್ತೆ, ಫ್ರ್ಯಾಕ್ಚರ್ ಒಂದೇ ದಿನದಲ್ಲಿ ಕೂಡೋಗ್ಬಿಡುತ್ತೆ, ಎಲುಬು ಏನಾಗಲ್ಲ ಅಂತ ಪ್ರಾರ್ಥಿಸಿದಂತ ಪ್ರಾರ್ಥನೆಯ ನಂಬಿಕೆ ವಾಕ್ಯ ಇಂಪಾರ್ಟೆಂಟಾ? ಓ ಸೂಪರ್, ಏನ್ ವಾಕ್ಯ ಹೇಳ್ತಾರೆ, ಅಲ್ಲೇನಾದ್ರೂ ಕಾರ್ಯ ಆಗ್ತಾ ಇದೆಯಾ? ಅದು ನಿನ್ನನ್ನು ಉತ್ಸಾಹ ಪಡಿಸಬಹುದು. ತಾತ್ಕಾಲಿಕ ಉತ್ಸಾಹ, ಮಾತುಗಳಿಂದ ವಾಕ್ಯಗಳಿಂದ ಉತ್ಸಾಹ ತರಬಹುದು. ಆದರೆ ನಿತ್ಯ ಜೀವವನ್ನ ಕೊಡುವಂಥದ್ದು ನಿನ್ನ ಸಭಾಪಾಲಕನಾಗಿದ್ದಾನೆ, ನಿನ್ನ ಸಭೆಯ ನಾಯಕನಾಗಿದ್ದಾನೆ. ಆತ ನಿನ್ನನ್ನು ಎಲ್ಲಾ ನೋವುಗಳಲ್ಲಿ, ಎಲ್ಲಾ ದುಃಖದಲ್ಲಿ ನಿನ್ನನ್ನು ನೋಡಿ ನಿನಗೆ ಯಾವ ವಾಕ್ಯ ಬೇಕು, ನಿನಗೆ ಎಂಥ ವಾಕ್ಯದಿಂದ ನೀನು ಸಮೃದ್ಧಿ ಹೊಂದ್ತೀಯ, ಎಂಥ ವಾಕ್ಯದಿಂದ ನಿನ್ನ ಜೀವಿತ ಸರಿ ಹೋಗುತ್ತೆ ಅನ್ನೋದನ್ನು ಗ್ರಹಿಸುವಂಥದ್ದೇ ಸಭಾನಾಯಕನು, ಸಭಾಪಾಲಕನಾಗಿದ್ದಾನೆ. ಇದನ್ನು ತಿಳಿದಂತಹ ಪೌಲನು ತಿಮೋತಿಯನ್ನು ಕಳಿಸ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಯಾಕೆ ಪೌಲನು ತಿಮೋತಿಯನ್ನು ಕಳಿಸ್ತಾ ಇದ್ದಾನಂದ್ರೆ, ಆ ಸಭೆಯಲ್ಲಿ ವಂಶಾವಳಿಗಳ ಮೇಲೆಯೂ ಕಲ್ಪನಾ ಕಥೆಗಳ ಮೇಲೆಯೂ ಆಧಾರ. ಆ ಸಭೆಯಲ್ಲಿ ಹಿಂಗಾಯ್ತಂತೆ, ಒಬ್ಬರು ಇಷ್ಟು ಲಕ್ಷ ಬಂದಂತೆ, ಪ್ರಾರ್ಥನೆ ಮಾಡಿದ ತಕ್ಷಣ ಸಾಲಗಳು ತೀರೋಯ್ತಂತೆ, ಎಲ್ಲೆಲ್ಲೋ ಹುಟ್ಟಿದಂತ ಅಪನಂಬಿಕೆಗಳನ್ನ ಹುಟ್ಟಿಸ್ಕೊಂಡು ಬರೋದು ಬಿಟ್ಬಿಡ್ರಿ. ಅಲ್ಲಿ ಮಾಡಿದಂತ ಅದ್ಭುತ ಯೇಸು ಇಲ್ಲಿ ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ಪೌಲನು 4ನೇ ವಚನದಿಂದ ಅಲ್ಲಿ ಕೊನೆ ಭಾಗದಲ್ಲಿ ಹೇಳ್ತಾನೆ, ನಂಬಿಕೆಯೇ ಮುಖ್ಯವಾದದ್ದು. ವಾಟ್ ಫೇತ್ ಯು ರಿಲೀಸಿಂಗ್, ವಾಟ್ ಫೇತ್ ಯು ಗೆಟಿಂಗ್. ಯಾವ ನಂಬಿಕೆ ನೀವು ಬೋಧಿಸ್ತಾ ಇದ್ದೀರಿ, ಯಾವ ನಂಬಿಕೆಯನ್ನು ಹಿಡ್ಕೊಳ್ತಾ ಇದ್ದೀರಿ. ಇವತ್ತು ಅವರ ಕಥೆಗಳ ಮೇಲೆ ಆಧಾರಗೊಂಡಿದ್ದೀವಿ. ಇವತ್ತು ನಮ್ಮ ನಂಬಿಕೆ ಕೂಡ ಅದೇ ಕಥೆಗಳ ಮೇಲೆ ಇರ್ತದೆ. ಅವ್ರು ಮಾಡಿದ್ರಂತೆ ಹಂಗಾಯ್ತಂತೆ, ಅಲ್ಲಿಗೆ ಹೋದ್ರೆ ಹಂಗಾಗುತ್ತಂತೆ, ಅಲ್ಲಿಗೆ ಹೋದ್ರೆ ಅವ್ರ ಕೈ ಇಟ್ಟರೆ ಹಿಂಗಾಗುತ್ತಂತೆ, ಆ ಎಣ್ಣೆ ಹಚ್ಕೊಂಡ್ರೆ ನೋ, ಆ ನಂಬಿಕೆ ಬಿಟ್ಬಿಡ್ರಿ. ಹೀಗೆ ಇವತ್ತೇ ಆಗುತ್ತೆ. ಯೇಸು ನನ್ನಲ್ಲಿದ್ದಾನೆ, ನನ್ನೊಳಗಡೆ ಕಾರ್ಯ ಮಾಡ್ತಾನೆ. ಆ ನಂಬಿಕೆಯನ್ನು ನಾವು ಜೀವಿಸೋಣ. ಎಚ್ಚರಿಕೆಯ ಮಾತುಗಳು ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ನಾನು 2 ವಾಕ್ಯಗಳನ್ನು ಮುಗಿಸ್ತೇನೆ. ಪ್ರಿಯ ಸಹೋದರ ಸಹೋದರಿ, ಈ ಒಂದು ರಾತ್ರಿ ಈ ಆನ್ಲೈನ್ ಅನ್ನು ಕೇಳಿಸ್ಕೊಂಡಂತ ನಿನ್ನ ಜೀವಿತದಲ್ಲಿ ಒಂದು ನಿರ್ಧಾರ ಮಾಡು. ವಂಶಾವಳಿಗಳ ಮೇಲೆಯೂ ಕಾಲ್ಪನಾ ಕಥೆಗಳ ಮೇಲೆಯೂ ಆಧಾರಗೊಳ್ಳದೆ, ಇಫ್ ಯು ರೀಡ್ ಇನ್ ದ ಬೈಬಲ್, ಸತ್ಯವೇದ ಏನು ಹೇಳುತ್ತೋ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಪ್ರಾರಂಭಿಸಿ. ಊಹಾಪೋಹಗಳ ವಾಕ್ಯಗಳಿಗೆ, ಊಹಾಪೋಹದ ಕಾರ್ಯಗಳಿಗೆ, ಪ್ರಾರ್ಥನೆಗಳಿಗೆ, ಉಪವಾಸಗಳಿಗೆ ಮನಸ್ಸಿಡದೆ ದೇವರ ಮೇಲೆ ಹತ್ತಿಕೊಳ್ಳ್ರಿ. ಸತ್ಯದ ಕಡೆಗೆ ತಿರುಗಿಕೊಳ್ಳ್ರಿ. ನಂಬಿಕೆಯನ್ನು ಅದರ ಮೇಲೆ ತೋರಿಸಿ. ನನ್ನೊಟ್ಟಿಗೆ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವಿ ಈ ದಿನ, ಈ ಕ್ಷಣ ನೀವೊಂದು ಬಿಡುಗಡೆಯನ್ನು ಕೊಡಲಿಕ್ಕಿಲ್ಲ. ಸರ್ವಶಕ್ತನಾದ ಯೇಸುವೇ, ಈ ವಾಕ್ಯದ ಮೂಲಕ ಪೌಲನು ತಿಮೋತಿಯನ್ನು ನಾಯಕನಾಗಿ ನೇಮಿಸಿ ಆತ್ಮೀಕದ ಹೋರಾಟದಲ್ಲಿ ಕರ್ತನೆ, ಸಭಾನಾಯಕನಾಗಿ ಕರ್ತನೆ, ಅಲ್ಲಿರುವಂಥ ಅಪನಂಬಿಕೆ, ಕಾಲ್ಪನಾ ಕಥೆಗಳ ಮೇಲೆಯೂ ವಂಶಾವಳಿಗಳ ಮೇಲೆ ಆಧಾರಗೊಂಡಂತೆ ದೇವರೇ ಸತ್ಯವನ್ನ, ನಂಬಿಕೆಯನ್ನು ಹರಡುವುದಕ್ಕೆ ಪೌಲನು ತಿಮೋತಿಯನ್ನು ನೇಮಿಸಿದಾಗ ಇವತ್ತು ನಮ್ಮನ್ನ ನಿನ್ನ ವಾಕ್ಯದಿಂದ ನೇಮಿಸು. ನಾವು ಕರ್ತನೆ ನಮಗಿಷ್ಟ ಬರುವಂತೆ, ನಮಗೆ ಮನಸ್ಸಿಗೆ ಸಂತೋಷ ಬರುವಂತಹ, ನಮ್ಮನ್ನು ನೋಡಿ ವಾಕ್ಯ ಬೋಧಿಸುವಂತ ಸೇವಕರನ್ನು ನೋಡಿ ಹಿಂದೆ ಹೋಗದೆ ದೇವರ ನೀವು ನಮ್ಮನ್ನು ಸರಿಪಡಿಸುವಂತಹ ಬೋಧನೆಗಳು ನಮಗೆ ಬೇಕು. ನಮ್ಮನ್ನು ತಿದ್ದಿ ಬಲಪಡಿಸುವಂತಹ ವಾಕ್ಯಗಳು ನಮಗೆ ಬೇಕು. ಅದರ ಮೇಲೆ ಆಧಾರಗೊಳ್ಳುವುದಕ್ಕೆ ನೀವು ಕಟ್ಟಬೇಕು. ಈ ಸ್ವರವನ್ನು ಕೇಳಿಸಿಕೊಳ್ತಾ ಇರುವಂತ ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ನೀನು ಬಲಪಡಿಸು. ಸತ್ಯದ ನಂಬಿಕೆಯಲ್ಲಿ ನಿಲ್ಲುವುದಕ್ಕೆ ಕೃಪೆ ಮಾಡು. ನಾನು ಅಂತ ನೀನು ಸಹಾಯ ಮಾಡ್ತೀನಿ. ಸರ್ವಶಕ್ತ ನೀತಿವಂತನ ಅತಿ ಬೇಗನೆ ಬರಲಿಕ್ಕೆ ಬಂತು ಯೇಸುವಿನ ನಾಮದಲ್ಲಿ ಬೇಡುವಂತೆ ತಂದೆ, ಆಮೆನ್. ನಾನು ನೆನೆಸ್ತೇನೆ, ಮತ್ತೊಂದು ಆವರ್ತಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾನೆ. ಪ್ರತಿ ಗುರುವಾರ 7 ಗಂಟೆಯಿಂದ 8 ಗಂಟೆವರೆಗೆ ನಾವು ತಿಮೋತಿಯ ಒಂದು ಪುಸ್ತಕವನ್ನು ಧ್ಯಾನ ಮಾಡ್ತಾ ಇದ್ದೀವಿ.
ಮುಂದಿನ ವಾರ ನಿಮ್ಮನ್ನು ಎದುರು ನೋಡ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.